वृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शञ्चतुष्पदे ओम शांति शांति शांति। नमः सर्वेभ्यः। वै शुक्लपक्षः अनेकेषां महात्मनां स्मरणदिनम्। ಅನೇಕ ಮಹಾತ್ಮರುಗಳು ವೈಶಾಖ ಶುಕ್ಲ ಪಕ್ಷದಲ್ಲಿ ಜನ್ಮವನ್ನ ಪಡೆದಿದ್ದಾರೆ. ಕೆಲವರು ಆ ಸಂದರ್ಭದಲ್ಲಿ ಕೈವಲ್ಯವನ್ನ ಪಡೆದಿದ್ದಾರೆ. ಹಾಗಾಗಿ ಅಂತಹ ಮಹಾತ್ಮರುಗಳ ಕೊಡುಗೆ ಸಂಸ್ಕೃತಕ್ಕೆ ಮತ್ತು ಭಾರತೀಯ ಸಂಸ್ಕೃತಿಗೆ ಯಾವ ರೀತಿಯಲ್ಲಿದೆ, ಅವರು ನೀಡಿದ ಕೊಡುಗೆಯಿಂದ ನಾವು ಪ್ರೇರಣೆಯನ್ನ ಪಡೆದು ಹೇಗೆ ನಮ್ಮ ಮುಂದಿನ ನಡೆ ಇರಬೇಕು ಅನ್ನೋದನ್ನ ಚಿಂತನೆ ಮಾಡೋದಕ್ಕಾಗಿ ವೇದ ವಿಜ್ಞಾನ ಶೋಧ ಸಂಸ್ಥಾನದ ಪರವಾಗಿ ವೈಶಾಖ ಶುಕ್ಲ ಪಕ್ಷವನ್ನ ಸಂಸ್ಕೃತಿ ಪಕ್ಷವಾಗಿ ಆಚರಣೆಯನ್ನ ಮಾಡಿತ್ತು. ಇವತ್ತು ವೈಶಾಖ ಪೂರ್ಣಿಮೆ, ಬುದ್ಧ ಜಯಂತಿ ಅಂತ ಹೇಳಿ ಬೌದ್ಧ ಧರ್ಮದ ಪರಂಪರೆಯನ್ನ ಯಾರು ಪಾಲನೆ ಮಾಡ್ತಾರೋ ಅವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇದನ್ನ ಆಚರಣೆ ಮಾಡ್ತಾರೆ. ಬಸವ ಜಯಂತಿಯಿಂದ ಆರಂಭವಾಗಿ ಅದರ ನಂತರ ಶಂಕರ ರಾಮಾನುಜ ಜಯಂತಿ, ಅದಾದ ಮೇಲೆ ಏಕಾದಶಿಯಂದು ಸದಾಶಿವ ಬ್ರಹ್ಮೇಂದ್ರ ಆರಾಧನಾ ದಿನ, ಹಾಗೆ ಇವತ್ತು ಬುದ್ಧ ಪೂರ್ಣಿಮೆ. ಅದೇ ರೀತಿ ಏಕಾದಶಿಯ ದಿನ ಕೆಲವು ಪರಂಪರೆಯಲ್ಲಿ ವ್ಯಾಸ ಜಯಂತಿಯನ್ನು ಆಚರಣೆ ಮಾಡುವ ಕ್ರಮವೂ ಕೂಡ ಇದೆ. ಯದ್ಯಪಿ ನಾವು ಆಷಾಢ ಪೂರ್ಣಿಮೆ ಎಂದು ಗುರು ಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ, ಕೆಲವು ಸಂಪ್ರದಾಯದಲ್ಲಿ ಏಕಾದಶಿಯಂದು ವ್ಯಾಸ ಜಯಂತಿಯನ್ನು ಆಚರಣೆ ಮಾಡುವಂತಹ ಕ್ರಮವೂ ಇದೆ. ಹೀಗೆ ಅನೇಕ ಮಹಾತ್ಮರುಗಳು ಈ ಪಕ್ಷದಲ್ಲಿ ನಮಗೆ ಪ್ರೇರಣೆಯನ್ನ ನೀಡ್ತಾರೆ. ಅವರೆಲ್ಲರ ಸ್ಮರಣೆಗಾಗಿ ಸಂಸ್ಕೃತಿ ಪಕ್ಷ ಎಂಬುದಾಗಿ ಆಚರಣೆ ಮಾಡಿ 5 ಉಪನ್ಯಾಸಗಳನ್ನ ಜೋಡಿಸಿದ್ವಿ. ಬಸವ ಜಯಂತಿಯ ನಿಮಿತ್ತ ಪ್ರೊಫೆಸರ್ ಶಿವಕುಮಾರ್ ಅವರು ಬಸವಣ್ಣನವರ ಸಂದೇಶ, ಸಿದ್ಧಾಂತ ಇತ್ಯಾದಿಗಳನ್ನ ಹೇಳಿದ್ರು. ಶಂಕರರ ಪ್ರೊಫೆಸರ್ ಶಿವಕುಮಾರ ಸ್ವಾಮಿ ಅವರು, ಅದೇ ರೀತಿ ಪ್ರೊಫೆಸರ್ ಶಿವಕುಮಾರ ಸ್ವಾಮಿಯವರು ಹಿರಿಯರು, ಸಂಘ ಚಾಲಕರು ಕೂಡ ಆಗಿದ್ರು. ಅವರು ಬಸವಣ್ಣನವರ ಬಗ್ಗೆ ತಿಳಿಸಿದ್ರು. ಅದೇ ರೀತಿ ಡಾಕ್ಟರ್ ಗಣೇಶ್ ಈಶ್ವರ ಭಟ್ ಅವರು ಶಂಕರ ಭಗವತ್ಪಾದರ ಬಗ್ಗೆ ಹೇಳಿದ್ರು. ಹಾಗೆ ಡಾಕ್ಟರ್ ಪಾರ್ಥ ಸಾರಥಿ ಇವರು ರಾಮಾನುಜಾಚಾರ್ಯರ ಜೀವನ ಮತ್ತು ಅವರ ಸಂದೇಶವನ್ನ ತಿಳಿಸಿದ್ರು. ಡಾಕ್ಟರ್ ಜಯರಾಮನ್ ಅವರು ಸದಾಶಿವ ಬ್ರಹ್ಮೇಂದ್ರರ ಕೃತಿಗಳು, ಅವರ ಜೀವನ ಇತ್ಯಾದಿಗಳ ಬಗ್ಗೆ ತಿಳಿಸಿದ್ರು. ಅದೇ ರೀತಿ ಇವತ್ತು ಬುದ್ಧ ಜಯಂತಿ, ಆದರೆ ಬೌದ್ಧ ಪರಂಪರೆಯಲ್ಲಿ ಇವತ್ತು ತುಂಬಾ ವಿಶಿಷ್ಟವಾದ ದಿನ ಆಗಿದ್ದರಿಂದ ಇವತ್ತು ಬೌದ್ಧ ಮಹಾತ್ಮರು ಸಿಗೋದು ಕಷ್ಟ ಅನ್ನೋ ಕಾರಣಕ್ಕಾಗಿ ಮೊನ್ನೆ 24ನೇ ತಾರೀಕಿಗೆ ನಾವು ಆಚಾರ್ಯ ಆನಂದ ಬಂತೆ ಅವರು ಮಹಾಬೋಧಿ ಸೊಸೈಟಿಯ ಜನರಲ್ ಸೆಕ್ರೆಟರಿ, ಅವರು ಬುದ್ಧ ಭಗವಾನರ ಜೀವನ ಸಂದೇಶವನ್ನ ಹೇಳಿದ್ರು. ಹೀಗೆ ಒಟ್ಟು
ಉಪನ್ಯಾಸಗಳು, ಅದರ ಬಗ್ಗೆ ಚಿಂತನೆ ಇತ್ಯಾದಿಗಳು ಒಂದು ಪಕ್ಷದ ವ್ಯಾಪ್ತಿಯಲ್ಲಿ ನಡೆದಿದೆ. ಇವತ್ತು ಈ ಪಕ್ಷದ ಸಮಾರೋಹ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಚಿಂತನೆ ಆಗಿತ್ತು. ಅದೇ ರೀತಿ ಇವತ್ತು ವೇದ ವಿಜ್ಞಾನ ಶೋಧ ಸಂಸ್ಥಾನದ ಅಡಿಯಲ್ಲಿ ಕೇಳಿಸ್ತಾ ಇದೆಯಾ? ವೇದ ವಿಜ್ಞಾನ ಶೋಧ ಸಂಸ್ಥಾನಸ್ಯ ಅಂತರ್ಗತತ್ವೇನ ಸಂಸ್ಕೃತ ಸಂಸ್ಕೃತಿ ಪಕ್ಷದ ಸಮಾರೋಹ. ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕ ಹಿರಿಯರಿದ್ದಾರೆ, ಅವರೆಲ್ಲರ ಸಂಕ್ಷಿಪ್ತ ಪರಿಚಯವನ್ನ ಮಾಡ್ತೇನೆ. ಪ್ರೊಫೆಸರ್ ರಾಮಚಂದ್ರ ಭಟ್ ಕೋಟೆಮನೆ ಇವರು ಆಚಾರ್ಯರು, ವೇದ ವಿಜ್ಞಾನ ಶೋಧ ಸಂಸ್ಥಾನದ ಅಧ್ಯಕ್ಷರು ಹೌದು. ಎಸ್ ವ್ಯಾಸ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿದ್ರು. ಭಾರತೀಯ ಶಿಕ್ಷಣ ಮಂಡಲದ ಗುರುಕುಲ ಪ್ರಕಲ್ಪದ ಅಖಿಲ ಭಾರತ ಪ್ರಮುಖರಾಗಿ ಅವರು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ವೇದಾಂತಾದಿ ಶಾಸ್ತ್ರಗಳಲ್ಲಿ ನಿಷ್ಣಾತರು. ಅವರು ಇವತ್ತು ಸಮಾರೋಹ ಭಾಷಣ ಮತ್ತು ಸಂಸ್ಕೃತ ಸಂಸ್ಕೃತಿ ಪಕ್ಷಾಚರಣೆಯ ಕಲ್ಪನೆಯನ್ನ ನಮಗೆ ಹೇಳುವವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಶ್ರೋತೃ ವೃಂದದ ಪರವಾಗಿ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಇವತ್ತು ಅನೇಕ ಹಿರಿಯರು ನಮ್ಮ ಮಧ್ಯದಲ್ಲಿದ್ದಾರೆ. ಶ್ರೀ ಅಸಾ ನಿರ್ಮಲ್ ಕುಮಾರ್ ಅವರು ಜನಸೇವಾ ವಿಶ್ವಸ್ತ ಮಂಡಳಿಯ ಗೌರವ ಕಾರ್ಯದರ್ಶಿಗಳು, ಹಾಗೆ ವೇದ ವಿಜ್ಞಾನ ಶೋಧ ಸಂಸ್ಥಾನದ ಕಾರ್ಯದರ್ಶಿಗಳು ಹೌದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು. ನಮ್ಮೆಲ್ಲಾ ಚಟುವಟಿಕೆಗಳಿಗೂ ಕೂಡ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುವಂತವರು ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗೆ ಇವತ್ತು ವಿಶೇಷವಾಗಿ ಸಂಸ್ಕೃತಿಯ ಬಗ್ಗೆ, ಅದೇ ರೀತಿ ಸಂಸ್ಕೃತದ ಬಗ್ಗೂ ಕೂಡ ಪರಿಚಯವನ್ನ, ಕಲ್ಪನೆ, ಮುಂದೆ ಆಗಬೇಕಾದಂತಹ ಕೆಲಸ ಇತ್ಯಾದಿಗಳನ್ನ ಪರಿಚಯ ಮಾಡಿಕೊಡುವಂಥವರು ಚೈತ್ರ MS ಇವರು ಪ್ರವೃತ್ತಿಯಿಂದ ಸಂಶೋಧಕರು, ಅಧ್ಯಯನ ನಿಷ್ಠರು. ವಿಶೇಷವಾಗಿ ಅಧ್ಯಯನ ನಿರತರ ತಂಡವನ್ನ ತಯಾರು ಮಾಡೋದ್ರಲ್ಲಿ, ಸಂಶೋಧಕರ ತಂಡವನ್ನ ತಯಾರು ಮಾಡೋದ್ರಲ್ಲಿ ವಿಶೇಷವಾದ ಆಸಕ್ತಿಯನ್ನ ಹೊಂದಿ ಆರೋಹಿ ಅಂತ ಸಂಸ್ಥೆಯನ್ನ ಹುಟ್ಟುಹಾಕಿ ಅಲ್ಲಿ ಅನೇಕ ಸಂಶೋಧಕರನ್ನ, ಅಧ್ಯಯನ ನಿಷ್ಠರನ್ನ ನಿತ್ಯ ತಯಾರು ಮಾಡೋದ್ರಲ್ಲಿ ಬದ್ಧಾದರಾಗಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಅವರು ಕೂಡ ಸ್ವತಃ ಸಂಶೋಧಕರು, ಮಾರ್ಗದರ್ಶಕರು ಹೌದು. ವರ್ತಮಾನದಲ್ಲಿ ಅವರು ಸೆಸ್ ನಲ್ಲಿ ಇಂಡಿಯಾ ಸ್ಟಡೀಸ್ ವಿಭಾಗದ ಪ್ರಮುಖರಾಗಿ ಅವರು ಅನೇಕರಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲ ಶ್ರೋತೃ ವೃಂದದ ಪರವಾಗಿ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು, ಕ್ಷೇತ್ರೀಯ ಪ್ರಚಾರಕರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರುವಂತವರು, ಹಾಗೆ ಗುರುಕುಲದ ಕೇಂದ್ರೀಯ ಸಮಿತಿಯಲ್ಲಿರುವಂತವರು ಶ್ರೀ ಸುಧೀರ್ ಜಿ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಅನೇಕ ಹಿರಿಯ ವಿದ್ಯಾರ್ಥಿಗಳು, ಜಿಜ್ಞಾಸುಗಳು, ವಿದ್ಯಾರ್ಥಿಗಳು ಎಲ್ಲರೂ ನಮ್ಮೊಟ್ಟಿಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ವೇದ ವಿಜ್ಞಾನ ಶೋಧ ಸಂಸ್ಥಾನದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ, ಈ 5 ದಿನಗಳಲ್ಲಿ 5 ವಿಶೇಷ ಉಪನ್ಯಾಸಗಳಲ್ಲಿ ಏನೇನು ವಿಷಯಗಳನ್ನ ಹೇಳಿದ್ದಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಬೇಕು ಅಂತ ಹೇಳಿ ಶೋಧ ಸಂಸ್ಥಾನದ ಉಪನಿರ್ದೇಶಕರಾದಂತಹ ಡಾಕ್ಟರ್ ತಿಲಕ್ ರಾವ್ ಅವರಲ್ಲಿ ಕೇಳ್ಕೊಳ್ತೇನೆ. ನಮಸ್ತೆ. ಈಗಾಗಲೇ ಡಾಕ್ಟರ್ ಮಹಾಬಲೇಶ್ವರ ಭಟ್, ವೇದ ವಿಜ್ಞಾನ ಶೋಧ ಸಂಸ್ಥಾನದ ನಿರ್ದೇಶಕರು ಹಾಗೂ ವೇದ ವಿಜ್ಞಾನ ಗುರುಕುಲದ ಪ್ರಾಚಾರ್ಯರು ಹೇಳಿದಂತೆ, ಈ ಪಕ್ಷ ಭಾರತೀಯ ಸಂಸ್ಕೃತಿಗೆ ಕೊಡುಗೆಯನ್ನ ಕೊಟ್ಟಂತಹ ಅನೇಕ ಮಹಾತ್ಮರನ್ನ ನೆನಪಿಸಿಕೊಳ್ಳುವಂತಹ ಪಕ್ಷವಾಗಿದೆ. ಈ ಪಕ್ಷದ ಉದ್ಘಾಟನೆ ಈ ತಿಂಗಳ 16ನೇ ತಾರೀಕಿನಂದು ಆಯಿತು. ಉದ್ಘಾಟನೆಯನ್ನ ಮಾಡಿದಂತಹ ಶೋಧ ಸಂಸ್ಥಾನದ ಅಧ್ಯಕ್ಷರಾದಂತಹ ಮತ್ತು ಈ ಪರಿಕಲ್ಪನೆಯನ್ನ ಕೊಟ್ಟಂತಹ ಡಾಕ್ಟರ್ ರಾಮಚಂದ್ರ ಭಟ್ರವರು ಈ ಇಡೀ ಪಕ್ಷ ಭಾರತೀಯ ಪರಂಪರೆಯನ್ನ ನೆನಪಿಸಿಕೊಳ್ಳುವಂತಹ ಮತ್ತು ಈ ಪರಂಪರೆಯನ್ನ ಸಮೃದ್ಧಗೊಳಿಸಿದಂತಹ ಮಹಾತ್ಮರನ್ನ ಪರಿಚಯ ಮಾಡಿಕೊಳ್ಳುವಂತಹ ಪಕ್ಷವಾಗಿಸಬೇಕು ಅಂತ ತಿಳಿಸಿದ್ರು. ಅದೇ ದಿನ ಪ್ರೊಫೆಸರ್ ಶಿವಕುಮಾರ ಸ್ವಾಮಿಗಳು ಬಸವೇಶ್ವರರ ಜೀವನ ಮತ್ತು ಸಂದೇಶವನ್ನ ಸಂಕ್ಷಿಪ್ತವಾಗಿ ನಿರೂಪಿಸಿದ್ರು.
ತದನಂತರ 17ನೇ ತಾರೀಕು ಶಂಕರ ಜಯಂತಿಯ ಅಂಗವಾಗಿ ವಿದ್ವಾನ್ ಗಣೇಶ ಈಶ್ವರ ಭಟ್ಟರು ಶಂಕರರ ಸಿದ್ಧಾಂತಗಳನ್ನ ತಿಳಿಸಿಕೊಟ್ರು. ಮುಖ್ಯವಾಗಿ ಶಂಕರರು ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ ಅಂತ ಸಾರಿದ್ದಾರೆ. ಸಂಸ್ಕೃತದ ಮೂಲಕ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿದ್ದಾರೆ ಎಂದು ಅವರು ತಿಳಿಸಿದರು. ಮುಂದೆ 22ನೇ ತಾರೀಕಿನಂದು ಸದಾಶಿವ ಬ್ರಹ್ಮೇಂದ್ರರ ಸ್ಮರಣೆಯ ಅಂಗವಾಗಿ ಡಾಕ್ಟರ್ ಎಂ ಜಯರಾಮನ್ ರವರು ಸದಾಶಿವ ಬ್ರಹ್ಮೇಂದ್ರರ ಜೀವನದ ಘಟನೆಗಳನ್ನ ವಿವರಿಸುವುದರ ಮೂಲಕ ಚಿತ್ತವನ್ನ ಬಲಪಡಿಸಿಕೊಳ್ಬೇಕು ಅಂತ ಹೇಳಿ ಅದಕ್ಕೂ ಮತ್ತು ಯೋಗ ಸೂತ್ರಕ್ಕೂ ಇರುವ ಸಂಬಂಧವನ್ನ ತುಂಬಾ ಸುಂದರವಾಗಿ ನಿರೂಪಿಸಿದರು. ಮುಂದೆ 23ನೇ ತಾರೀಕಿನಂದು ರಾಮಾನುಜ ಜಯಂತಿಯ ಅಂಗವಾಗಿ ಡಾಕ್ಟರ್ ಶ್ರೀನಿಧಿ ಕೆ ಪಾರ್ಥಸಾರಥಿಯವರು ರಾಮಾನುಜರ ಜೀವನದ ಬಗ್ಗೆ ತಿಳಿಸಿಕೊಟ್ರು. ಮುಖ್ಯವಾಗಿ ಭಗವಂತ 6 ಸಂಕಲ್ಪಗಳನ್ನ ಮಾಡಿದ್ದ. ಶಾಸ್ತ್ರಾರ್ಥ ಸಂರಕ್ಷಣೆ ಮತ್ತು ಆಳ್ವಾರರ ಮೂಲಕ ಭಕ್ತಿ ಮಾರ್ಗದ ಪ್ರಚಾರ, ರಹಸ್ಯತ್ರಯ, ಶರಣಾಗತಿ, 108 ದಿವ್ಯ ದೇಶಗಳು ಮತ್ತು ಈ ಸಂದೇಶವನ್ನ ಕಳಿಸ್ಲಿಕ್ಕೆ ಆಚಾರ್ಯರನ್ನ ಭೂಮಿಗೆ ಕಳಿಸ್ಬೇಕು. ಈ 6 ಸಂಕಲ್ಪಗಳು ಭಗವಂತನ ಮೂಲಕ ನೆರವೇರಿದವು ಅಂತ ಅವರು ತಿಳಿಸಿದ್ರು. ಅದಾದ್ಮೇಲೆ 24ನೇ ತಾರೀಕಿನಂದು ಶ್ರೀ ಆನಂದ ಭಿಕ್ಕು ಮಹಾಬೋಧಿ ಸೊಸೈಟಿಯ ಜನರಲ್ ಸೆಕ್ರೆಟರಿ ಇವರು ಬುದ್ಧನ ಸಂದೇಶಗಳನ್ನ ತಿಳಿಸಿದ್ರು. ಮುಖ್ಯವಾಗಿ ಬುದ್ಧನು 4 ಆರ್ಯ ಸತ್ಯಗಳನ್ನ ತಿಳಿಸಿದ್ದಾನೆ. ದುಃಖ, ದುಃಖ ಕಾರಣ, ದುಃಖದ ಅಂತ್ಯ ಮತ್ತು ಅಂತ್ಯಕ್ಕೆ, ದುಃಖದ ಅಂತ್ಯಕ್ಕೆ ಮಾರ್ಗ. ಹೀಗೆ ಈ 4 ಆರ್ಯ ಸತ್ಯಗಳು. ಅದೇ ರೀತಿ ಪಂಚಶೀಲಗಳು, ಉಪಾಸಕ ಉಪಾಸಕರಿಗೆ ಯಾರು ಗೃಹಸ್ಥಾಶ್ರಮದಲ್ಲಿರ್ತಾರೆ ಮತ್ತು ಭಿಕ್ಷುಕ ಭಿಕ್ಷುಣಿಯರಿಗೆ ಪಂಚಶೀಲಗಳನ್ನ ಬೋಧಿಸಿದ್ದಾನೆ. ಅದೇ ರೀತಿ ಯಾವ ರೀತಿ ಆಚರಣೆಗಳು ಬೌದ್ಧರ ಪರಂಪರೆಯಲ್ಲಿ ಯಾವ ರೀತಿ ಆಚರಣೆಗಳಿದೆ ಇದನ್ನ ತುಂಬಾ ಸುಂದರವಾಗಿ ಅವರು ಬುದ್ಧ ಜಯಂತಿಯ ನಿಮಿತ್ತವಾಗಿ, ಇವತ್ತು ಬುದ್ಧ ಜಯಂತಿ ತನ್ನ ನಿಮಿತ್ತವಾಗಿ ಮೊನ್ನೆ ತಿಳಿಸಿಕೊಟ್ರು. ಹೀಗೆ ಭಾರತೀಯ ಸಂಸ್ಕೃತಿಗೆ ಕೊಡುಗೆಯನ್ನ ನೀಡಿದಂತಹ ಅನೇಕ ವ್ಯಕ್ತಿಗಳನ್ನ ನೆನಪಿಸಿಕೊಳ್ಳುವಂತಹ, ಅವರ ಜೀವನದ ಸಂದೇಶವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಈ ಪಕ್ಷದಲ್ಲಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನ ಆಡಬೇಕಾಗಿ ಶ್ರೀ ಚೈತ್ರರವರಲ್ಲಿ ಕೇಳ್ಕೊಳ್ತೇನೆ. ಅವರು ವೇದ ವಿಜ್ಞಾನ ಶೋಧ ಸಂಸ್ಥಾನದ ಅಕಾಡೆಮಿಕ್ ಕೌನ್ಸಿಲ್ ಅಲ್ಲೂ ಕೂಡ ಇದ್ದಾರೆ. ಅದೇ ರೀತಿ ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರು ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಆಚಾರ್ಯ ರಾಮಚಂದ್ರ ಭಟ್ರು ಇದ್ದಾರೆ, ಮಹಾಬಲ ತಿಲಕ ಎಲ್ಲ ಇದ್ದಾರೆ, ಹಿರಿಯರಾದ ಸುಧೀರ್ ಜಿ ಅವರು, ನಿರ್ಮಲ್ ಜಿ ಅವರು ಇದ್ದಾರೆ. ಇಲ್ಲಿ ನನಗೆ ಹೇಳಕ್ಕೆ ತುಂಬಾ ವಿಷಯ ಇದೆ ಅಂತ ನಾನು ಹೇಳಿದ್ದಾರೆ. ಆದ್ರೆ ನಾನೊಬ್ಬ ಒಬ್ಬ ನೈಸರ್ಗಿಕ ವಿಜ್ಞಾನಗಳನ್ನ ಕಲಿತು ಭಾರತೀಯ ಪರಂಪರೆ ಕುರಿತು ನಾವು ಯಾಕೆ ಆಲೋಚನೆ ಮಾಡ್ಬೇಕು, ಹೇಗೆ ಆಲೋಚನೆ ಮಾಡ್ಬೇಕು ಅನ್ನೋದ್ರ ವಿಷಯಗಳ ಕುರಿತು ಅಟ್ಲೀಸ್ಟ್ 1 ದಶಕದಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದ್ರಿಂದ ಈ ವಿಷಯದ ಬಗ್ಗೆ ನನಗೆ ಏನ್ ಅನ್ಸುತ್ತೆ ಅನ್ನೋ ಕೆಲವು ಅಭಿಪ್ರಾಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಇದರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಮುಂದೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಕುರಿತು ಆಲೋಚನೆ ಮಾಡೋದಕ್ಕೆ ಪೂರಕ ಆಗ್ಬಹುದೇನೋ ಅನ್ನೋದು ನನ್ನ ಆಶಯ. ಸೊ ಇದನ್ನ ಪ್ರಾರಂಭ ಮಾಡ್ಬೇಕಾದ್ರೆ, ಇದಕ್ಕೊಂದು ಈ ಪಕ್ಷದ ಪ್ರಾರಂಭ ಮಾಡ್ಬೇಕಾದ್ರೆ ಕೆಲವು ದಿನಗಳ ಹಿಂದೆ ಆಚಾರ್ಯರು ಮುಂದಿನ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡ್ಬಿಟ್ಟು, ಈ ವೈಶಾಖ ಮಾಸ ಶುಕ್ಲ ಪಕ್ಷದಲ್ಲಿ ಎಂತ ವಿಶೇಷವಾದ ವಿಚಾರ ಇದೆ, ಎಂತ ಮಹಾಮಹಿಮರು ಒಂದೋ ಇಲ್ಲಿ ಜನಿಸಿದ್ದಾರೆ ಈ ಕಾಲಘಟ್ಟದಲ್ಲಿ, ಇಲ್ಲ ಅವರಿಗೆ ಕೈವಲ್ಯ ಪ್ರಾಪ್ತಿಯಾಗಿರುವಂತ ಕಾಲಘಟ್ಟ. ಇದಕ್ಕೂ ನಮ್ಮ ಒಟ್ಟು ಭಾರತೀಯ ಚಿಂತನೆಗಳ ಕುರಿತು ನಾವು ಪುನಃ ನಮ್ಮ ಪರಂಪರೆಯನ್ನ ಸ್ಮರಿಸಿ ನಾವು ಯಾವ ರೀತಿ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗ್ಬೇಕು, ಯಾವ ರೀತಿ ಆನಂದಕ್ಕೆ ಪಾತ್ರರಾಗ್ಬೇಕು ಜಗತ್ತಲ್ಲಿ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಇದೊಂದು ಬಹಳ ವಿಶೇಷವಾದ ಸಾಧ್ಯತೆಯಾಗಿ ಕಾಣುತ್ತೆ ಅಲ್ವೇ ಅಂತ. ಹೀಗೆ ಅಂದ್ರೆ ಲೋಕಾಭಿರಾಮ ನನಗೂ ಆಚಾರ್ಯರಿಗೂ ಆಗಾಗ ಹರಟೆ ನಡೀತಾ ಇರುತ್ತೆ. ಅದರ ಭಾಗವಾಗಿ ಅವ್ರು ನನಗೊಂದು ಪ್ರಸ್ತಾಪನೆ ಇಟ್ಟರು. ಆ ಪ್ರಸ್ತಾಪ ಕೇಳಿದ ತಕ್ಷಣ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ, ಇದೊಂದು ಬಹಳ ಗಂಭೀರವಾದ ವಿಷಯ. ಇದು ಯಾವುದೋ ಒಂದು ಅಂದ್ರೆ ನಾವೊಂದು ಯೋಗ ದಿವಸ, ಮತ್ತೊಂದು ದಿವಸ ಇತ್ಯಾದಿ ನಮ್ಮ ಬಗ್ಗೆ ನಾವು ಜಗತ್ತಿಗೆ ನಮ್ಮ ಬಗ್ಗೆ ತಿಳಿಸ್ಕೊಡೋದು, ಮಾತಾಡೋದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ. ಯಾಕೆಂದ್ರೆ ನಮ್ಮ ಪರಂಪರೆಯಲ್ಲಿ ಪಕ್ಷ ಅನ್ನೋದಿದೆಯಲ್ಲ, ಪಕ್ಷಕ್ಕೂ ನಮ್ಮ ಗತಕ್ಕೂ ಒಂದು ಸಂಬಂಧ ಇದೆ. ಉದಾಹರಣೆಗೆ ನಾವು ಪಿತೃಪಕ್ಷ ಅಂತ 15 ದಿನಗಳ ಕಾಲ ಆಚರಣೆ ಮಾಡೋದು.
ಈ ಪಕ್ಷಕ್ಕೂ ನಾವು ನಮ್ಮ ಗತವನ್ನ ನೆನೆಸ್ಕೊಂಡು ಅದರಿಂದ ಮುಂದಿನ ಜೀವನವನ್ನು ಸುಂದರ ಮಾಡ್ಕೊಳ್ಳೋದಕ್ಕೂ ಒಂದು ಬಹಳ ನಿಕಟವಾಗಿರೋ ಸಂಬಂಧ ಇರೋದ್ರಿಂದ ಈ ಒಂದು ಪಕ್ಷ ಇದೆಯಲ್ಲ, ಈ ವೈಶಾಖ ಮಾಸ ಶುಕ್ಲ ಪಕ್ಷವನ್ನ ನಾವು ಜಗತ್ತಿಗೆ ನಾವೇನು ಅಂತ ತೋರಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ನಾವು 21ನೇ ಶತಮಾನದಲ್ಲಿ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಹೇಗೆ ಆಲೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸೂಕ್ತವಾಗುತ್ತೆ ಆಚಾರ್ಯರಿಗೆ. ಹಾಗಾಗಿ ಇದು ಶುಭಸ್ಯ ಶೀಘ್ರಂ ಅಂತ ನಾವು ಇದನ್ನ ತಡ ಮಾಡೋದು ಬೇಡ, ಈ ಸರಿ ನಾವು ಪ್ರಾರಂಭ ಮಾಡ್ಬೇಡ. ನಾವು 4-5 ಜನರನ್ನ ಹಿರಿಯರನ್ನು ಕರೆದು ಅವ್ರ ಮುಖಾಂತರ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ. ಈ ಹಂಚ್ಕೋಬೇಕಾದ್ರೆ ಹೇಗಿರ್ಬೇಕು, ಜಗತ್ನಲ್ಲಿ ಅಭಿಜಾತ ನಿರೂಪಣೆಗಳಿದೆ. ಬೌದ್ಧರಿಗೂ ಏನೋ ಬಸವಣ್ಣನವ್ರಿಗೂ ಶಕ್ತಿ ವಿಶಿಷ್ಟ ಅದ್ವೈತಕ್ಕೂ ನಮ್ಮ ವೈದಿಕ ಪರಂಪರೆಗಳಿಗೂ ತದ್ವಿರುದ್ಧವಾಗಿದೆ. ಒಬ್ರನ್ನೊಬ್ರು ಹೊಡೆದಾಡ್ಕೊಂಡ್ರು ಅಂತೆಲ್ಲ ಏನೇನೋ ಮಾತಾಡ್ತಾರೆ ಈ ಜಗತ್ತಲ್ಲಿ. ಆದ್ರೆ ನಾವು ಇಲ್ಲಿ ಈ ಕಾಲಘಟ್ಟದಲ್ಲಿ ಅವ್ರ ಚಿಂತನೆಯನ್ನು ಯಾವ ತರ ನೋಡ್ಬೇಕು ಅಂದ್ರೆ, ಅವ್ರು ಎಲ್ಲರೂ ಯಾವುದೋ ಒಂದು ಕೇಂದ್ರ ಸೂತ್ರದ ಮೇಲೆ ಅವ್ರೆಲ್ಲರೂ ಬುದ್ಧ ಇರ್ಬೋದು, ವ್ಯಾಸರಿರ್ಬೋದು, ಶಂಕರರಿರ್ಬೋದು, ರಾಮಾನುಜರಿರ್ಬೋದು, ಅಥವಾ ಸದಾಶಿವ ಬ್ರಹ್ಮೇಂದ್ರ ಇರ್ಬೋದು, ಅಲ್ಲಮ ಪ್ರಭು, ಒಂದು ಕೇಂದ್ರ ಸೂತ್ರ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ ಅನ್ನೋದು ನಮ್ಗೆ ಈಗ ಸುಸ್ಪಷ್ಟವಾಗಿದೆ. ಹಾಗಾಗಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈ ಒಂದು ಕೇಂದ್ರ ಸೂತ್ರವನ್ನ ಪುನಃ ಹಿಡಿಯೋದಕ್ಕೆ ಬೇಕಾದಂತ ಮಾರ್ಗಗಳನ್ನ ಈ ಪಕ್ಷಾಚರಣೆಯಿಂದ ಕಂಡುಕೊಳ್ಳಕ್ಕೆ ಈಗ ನಾವು ಪ್ರಾರಂಭ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ನಾವು ಈ ವಿಚಾರವನ್ನ ಮುಂದುವರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಈ ಒಟ್ಟು ನಮ್ಮ ಚರ್ಚೆಯ ಬ್ಯಾಕ್ಗ್ರೌಂಡ್ ಆಗಿತ್ತು. ಅದನ್ನ ಆಚಾರ್ಯರು ತಕ್ಷಣ ಕಾರ್ಯರೂಪ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ರು, ಪ್ರಾರಂಭ ಮಾಡಿದ್ರು. ಇದು ನನಗೊಂದು ಬಹಳ ವಿಶೇಷ ಅಕೇಶನ್ ಆಗಿ ಕಾಣಿಸ್ತು. ಈ ಅಕೇಶನ್ ನಲ್ಲಿ ಈ ಕೊನೆಯ ದಿವಸ ನಾನು ಯಾಕೆ ಬಂದು ಮಾತಾಡ್ಬೇಕು, ನಾನು ಆಕ್ಚುಲಿ ಆಚಾರ್ಯರಿಗೆ ಹೇಳಿದ್ದೆ, ನನ್ನ ಮಾತಾಡಕ್ ಕರಿಬೇಡಿ, ನಾನು ಕೇಳಿಸ್ಕೊಳಕ್ ಏನ್ ಬರ್ಬೇಕು, ಹೇಳಕ್ ತುಂಬಾ ಇಲ್ಲ ಅಂತ. ಬಟ್ ನಿನ್ನೆ ರಾತ್ರಿ ಮಹಾಬಲರು ಒಂದ್ ರೀತಿ ಸೂಚನೆ ಕೊಟ್ರು, ನೀವು ಮಾತಾಡ್ಬೇಕಾಗತ್ತೆ ನಾಳೆ ಅಂತ. ನಾನು ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಏನ್ ಮಾತಾಡಬೇಕು, ಯಾಕೆ ಮಾತಾಡ್ಬೇಕು. ಒಂದರ್ಥದಲ್ಲಿ ಅಂದ್ರೆ ಸಂಸ್ಕೃತ ಪರಂಪರೆ ಇತ್ಯಾದಿ ಹಿನ್ನೆಲೆಯಲ್ಲಿ ಇಟ್ಕೊಂಡು, ನಾನು ಸಂಸ್ಕೃತ ಕಲಿತ ವಿದ್ಯಾರ್ಥಿ ಅಲ್ಲ, ಶಾಸ್ತ್ರೀಯ ಪರಂಪರೆಯ ಭಾಗವಾಗಿ ಬಂದವನಲ್ಲ. ಹಾಗಾಗಿ ಒಂದರ್ಥದಲ್ಲಿ ನನಗೆ ಈ ಸಭೆಯಲ್ಲಿ ಹೇಳಕ್ಕೆ ಏನಾದ್ರು ಇದೆಯಾ ಅನ್ನೋದೊಂದು ಪ್ರಶ್ನೆ ಬಂದ್ರೆ, ಇನ್ನೊಂದು ಅರ್ಥದಲ್ಲಿ ಈ ಸಂಸ್ಕೃತಿಯ ವಾರಸುದಾರನಾಗಿ ನನಗಿಲ್ಲಿ ಹೇಳಕ್ ಕೆಲಸ ಇದೆ. ಮತ್ತೆ ಸಂಸ್ಕೃತ ಶಾಸ್ತ್ರಾಧ್ಯಯನ ಪರಂಪರೆ ಮತ್ತೆ ವಿಭಿನ್ನ ಬೇರೆ ಬೇರೆ ಶಾಸ್ತ್ರ ಆಧುನಿಕ ಪರಂಪರೆಗಳ ನಡುವೆ ಜಗತ್ತು ಪರಿಭಾವಿಸೋ ತರ ವೈರುಧ್ಯಗಳಿಂದ ಮತ್ತೆ ಇವೆರಡು ಒಟ್ಟಿಗೆ ಹೋಗ್ಬೇಕಾಗಿರೋ ಕಾಲಘಟ್ಟದಲ್ಲಿ ನಾವು ಇರೋದ್ರಿಂದ ನಾವು ಈ ಸಂವಹನದಲ್ಲಿ ತೊಡಕೋಬೇಕು ನಮ್ಮ ಕಡೆಯಿಂದ ಅನ್ನೋ ಆಲೋಚನೆ ಹಿನ್ನೆಲೆಯಲ್ಲಿ ನಾನು ಈ ಕೆಲವು ಅಂಶಗಳನ್ನು ಹೇಳ್ತೀನಿ. ಈ ಅಂಶಗಳನ್ನ ಹೇಳಬೇಕಾದ್ರೆ ನಾನು ಆಚಾರ್ಯರು ಕೆಲವು ವರ್ಷಗಳ ಹಿಂದೆ ಅವರು ಶೋಧ ಸಂಸ್ಥಾನದ ಕಟ್ಟಡ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಮಾತಾಡಿದ್ದು ಒಂದು ವಿಷಯನ ಉಲ್ಲೇಖ ಮಾಡಿ ನನ್ನ ವಿಷಯಕ್ಕೆ ಪ್ರಸ್ತಾವನೆ ತರ ಇಡ್ತೀನಿ. ಆಚಾರ್ಯರು ಒಂದು ಬಹಳ ವಿಚಿತ್ರವಾದ ಮಾತು ಹೇಳಿದ್ರು. ಮೊದಲನೇ ಸರಿ ನನ್ಗೆ ಬಹುಶಃ 2012 ಅಂತ ಕಾಣುತ್ತೆ, ಶಂಕುಸ್ಥಾಪನೆ ನಡೀತಿರೋ ಕಾಲದಲ್ಲಿ ತುಂಬಾ ದೊಡ್ಡ ದೊಡ್ಡ ಜನ ಮಾತಾಡ್ತಿದ್ರು. ಅವಾಗ ರಾಮಚಂದ್ರ ಭಟ್ರು ಏನ್ ಹೇಳಿದ್ರು, ಈ ಸಂಸ್ಕೃತ ಪರಂಪರೆಯಲ್ಲಿ ಜ್ಞಾನ ಅನ್ನೋದಿದೆ. ನಮ್ಮ ಪರಂಪರೆ ಜ್ಞಾನಕ್ಕೋಸ್ಕರ ಮುಡುಪಾಗಿಟ್ಟಂತ ಪರಂಪರೆ. ಈ ಜ್ಞಾನದ ಅನರ್ಘ್ಯ ರತ್ನಗಳು, ಅಲಂಕೃತ ಸುಂದರವಾದಂತ ಚಿನ್ನದ ಆಭರಣಗಳು, ವಜ್ರ ವೈಡೂರ್ಯಗಳ ಸ್ವರೂಪದಲ್ಲಿ ಈ ಜ್ಞಾನ ನಮ್ಮ ಜಗತ್ತಲ್ಲಿ ಇದೆ. ಆದ್ರೆ ಕಾಲಕ್ರಮೇಣ ಏನಾಗಿದೆ, ನಮ್ಮ ಮೇಲೆ ವಿದೇಶಿಯರ ಆಕ್ರಮಣಗಳು ಇವೆಲ್ಲ ನಡೀತಾ ಏನಾಗಿದೆ, ಈ ಅನರ್ಘ್ಯ ರತ್ನಗಳು ವಜ್ರ ವೈಡೂರ್ಯಗಳೇನಿದೆ ಇದರ ಮೇಲೆ ಮೊದಲು ಬೂದಿ ಮುಚ್ಕೊಂಡಿತ್ತು. ಈಗ ಆ ಬೂದಿ ಮುಚ್ಚಿ ಅದೊಂದು ಗುಡ್ಡೆ ತರ ಆಗಿ ಅದರ ಮೇಲೆ ಕಸ ಕಡ್ಡಿ ಎಲ್ಲ ತುಂಬ್ಕೊಂಡ್ಬಿಟ್ಟು ಅದನ್ನ ಗುರ್ತಿಸೋಕ್ ಆಗ್ದಲೇ ಇರೋ ಕಾಲಘಟ್ಟಕ್ಕೆ ಬಂದಿದ್ವಿ ನಾವು. ಆದ್ರೆ ಈಗ ನಾವು 21ನೇ ಶತಮಾನದಲ್ಲಿ ಸ್ವತಂತ್ರ ಭಾರತದಲ್ಲಿ ನಮ್ಮ ಸ್ವರಾಜ್ಯದಲ್ಲಿ ಮಾಡಬೇಕಾಗಿರೋ ಕೆಲಸ ಏನು, ಮೊದಲಿಗೆ ಈ ಕಸಗಳನ್ನೆಲ್ಲ ಕಿತ್ತೆಸ್ದು ಅದರಲ್ಲಿರೋ ಬೂದಿ ಗಟ್ಟಿ ಗಟ್ಟಿಯಾಗಿದೆ ಅದನ್ನೆಲ್ಲ ಒಡೆದು ತೆಗೆದು ನಾಜೂಕಾಗಿ ಈ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಅದರಲ್ಲಿರೋ ವಜ್ರ ವೈಢೂರ್ಯಗಳಿಗಾಗ್ಲಿ ಸುಂದರವಾಗಿ ನಮ್ಮ ಪರಂಪರೆಯಲ್ಲಿ ಮಾಡಿರೋ ಆಭರಣಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಜ್ಞಾನ ಪರಂಪರೆಯನ್ನ ವಾಪಸ್ಸು ಹೊರಗೆ ತೆಗೆದು ಅದನ್ನು ಶುಭ್ರಗೊಳಿಸಿ ಸ್ವಚ್ಛಗೊಳಿಸಿ ಅದಕ್ಕೆ ಏನೇನು ಪೂಜಾ ಕೈಂಕರ್ಯಾದಿಗಳು ನಡಿಬೇಕು ಅದರ ಜಾಗಕ್ಕೆ ಸೇರಿಸಬೇಕಾದಂತ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಶೋಧ ಸಂಸ್ಥಾನದ ಅಗತ್ಯ ಇದೆ ಅಂತ ಮಾತಾಡ್ತೀವಿ. ಈ ವಾಕ್ಯ ನನ್ಗೆ ತಿರ್ಗಾಮೃಗ ನನ್ಗೆ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂದ್ರೆ ನಮ್ಮ ಮುಂದೆ ಎರಡು ಬೇರೆ ಬೇರೆ ತರ ಪ್ರಶ್ನೆಗಳಿದೆ 21ನೇ ಶತಮಾನದಲ್ಲಿ. ಒಂದೇನು, ನಮ್ಮ ಪರಂಪರೆ, ನಮ್ಮ ಬದುಕು, ಭಾರತೀಯರಾಗಿ ನಾವು ಬದುಕ್ತಿದೀವಲ್ವಾ ನಮ್ಮ ಮನೆಗಳಲ್ಲಿ ಸಂಸಾರದಲ್ಲಿ,
ಸಂಸ್ಕಾರವಂತರಾಗಿ ಬದುಕ್ತಿರೋ ಬದುಕು ಇದರಲ್ಲಿರೋ ಜ್ಞಾನವನ್ನ ಮುಂದಿನ ತಲೆಮಾರಿಗೆ ದಾಟಿಸಿ ಒಂದು ಆನಂದಪೂರ್ಣ ಸುಸಂಸ್ಕೃತ ಸಮಾಜವನ್ನ ಮುಂದೆ ಹೇಗೆ ಕಟ್ಟಬೇಕು ಅನ್ನೋ ಪ್ರಶ್ನೆ ನಮಗೆ ಒಂದು ಕಡೆ ಇದೆ. ಇನ್ನೊಂದು ಕಡೆ ಇದರ ಜೊತೆಗೆ ಆಚಾರ್ಯರು ಈಗಾಗಲೇ ಪ್ರಸ್ತಾಪ ಮಾಡಿರೋ ಕಸ ಕಡ್ಡಿ ಬೂದಿ ಎಲ್ಲ ಬಂದು ಸೇರ್ಕೊಂಡು ಈಗ ಅನೇಕ ಸರಿ ಏನಾಗ್ಬಿಟ್ಟಿದೆ, ನಮ್ಗೆ ನಮ್ಮ ಪರಂಪರೆ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಕಸ ಕಡ್ಡಿ ಬೂದಿಯೇ ಬಹಳ ಮುಖ್ಯವಾಗ್ಬಿಟ್ಟು ಈ ವಜ್ರ ವೈಡೂರ್ಯಗಳು ಕಾಣದಲ್ಲೇ ಇರುವಂತಹ ನಮ್ಗೆ ಇದನ್ನ ನಾನು ಇಂಗ್ಲಿಷ್ ನಲ್ಲಿ ನಾವೇನ್ ಹೇಳ್ತೀವಿ ಅಮ್ನೀಷಿಯಾ ಅಂತ, ಒಂಥರ ಮರವು ಬಂದ್ಬಿಟ್ಟಿದೆ. ಸೊ ಈಗ ನಾವು ನಿರಂತರವಾಗಿ ಎರಡು ತರ ಪ್ರಕ್ರಿಯೆಯಲ್ಲಿ ತೊಡಕೋಬೇಕು. ಒಂದು ಕಡೆ ನಮ್ಮ ಪರಂಪರಾನುಗತ ಜ್ಞಾನದ ಆಸ್ತಿಯನ್ನ ಹೊರತೆಗೆದು ಸ್ವಚ್ಛಗೊಳಿಸಿ ಪೂಜಾ ಕೈಂಕರ್ಯಕ್ಕೆ ಅದನ್ನು ಸಿದ್ಧ ಮಾಡಿಸೋದ್ರ ಜೊತೆಗೆ ಅದರಲ್ಲಿರೋ ಕಸಕಡ್ಡಿ ಬೂದಿಯನ್ನ ಕಿತ್ತೆಸೆದು ಮತ್ತೆಂದೂ ಅದು ಇಲ್ಲಿ ಬರದಲ್ಲೇ ಇರೋ ತರ ಒಂದು ಗಟ್ಟಿಯಾದ ಬುನಾದಿಯಿಂದ ನಾವು ಕಟ್ಟಬೇಕಾಗಿದೆ. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಪರಂಪರೆಯ ಜ್ಞಾನವನ್ನ ಸಾಧಾರಣಾತಿ ಸಾಧಾರಣ ಜನಗಳು ಅದರಿಂದ ಲಾಭವನ್ನ ಪಡೆದು ಪ್ರಯೋಜನವನ್ನ ಪಡೆದು ಆನಂದವಾಗಿರ್ಬೇಕು. ಅದಕ್ಕೆ ಈ ಕಸಕಡ್ಡಿ ಬೂದಿಗಳಿದೆಯಲ್ಲ ಅದ್ರದ್ದು ಒಂಥರ ಸಮಸ್ಯೆ. ಈ ಉದಾಹರಣೆಗೆ ನೋಡಿ, ನಾವ್ಯಾರೋ 4 ಜನ ನಮ್ಮ ಹಾಳ್ತಕ್ ನಾವು ಒಂದಷ್ಟು ಶಾಸ್ತ್ರವನ್ನ ಅಧ್ಯಯನ ಮಾಡ್ಕೊಂಡು ನಮ್ಗೇನೋ ಈ ಜಗತ್ತಿನ ಬಗ್ಗೆ ನಮ್ಗೆ ಯಾವುದೇ ಪೊಲಿಟಿಕಲ್ ಆದ ಮತ್ತೆ ಇನ್ಯಾವುದೋ ಭಯಂಕರವಾದ ಆಂಬಿಷನ್ ಇಲ್ದಲೆ ನಮ್ಮ ಹಾಳ್ತಕ್ ನಾವು ಕೆಲಸ ಮಾಡ್ತೀವಿ. ಇಲ್ಲಿ ನಾವು ಕೂತ್ಕೊಂಡು ಒಂದ್ ಸಣ್ಣ ಸಭೆ ಮಾಡಿದ್ರೆ ಯಾರೋ ಬಂದು ಹ್ಯಾಕ್ ಮಾಡ್ತಾರೆ. ನಾವು ಜಗತ್ತಿನ ದೃಷ್ಟಿಯಲ್ಲಿ ನಾವು ಅತ್ಯಂತ ಇನ್ಸಿಗ್ನಿಫಿಕೆಂಟ್ ಜನ, ನಮ್ಮಿಂದ ಯಾವ ಪರಿಣಾಮವೂ ಇಲ್ಲ. ಇದರಿಂದ ನಮ್ಮಿಂದ ₹1 ಕೋಟಿ ಸರ್ಕಾರಕ್ಕೆ ಆದಾಯವೂ ಬರಲ್ಲ, ಇನ್ನೇನು ಕಡಿಮೆ ಆಗುತ್ತೆ, ಆದ್ರೆ ನಷ್ಟವಾಗುತ್ತೆ ಹೊರತು ಲಾಭ ಏನು ಬರಲ್ಲ ಅಂತ ಜಗತ್ತಿನ ರೂಢಿಯಲ್ಲಿ ಹೇಳುವಂತ ಒಂದ್ ಸಣ್ಣ ಗುಂಪು ಮಾತಾಡ್ಬೇಕಾದ್ರೆ ನಮ್ಮಂತ ಒಂದು ಇನ್ಸಿಗ್ನಿಫಿಕೆಂಟ್ ಗುಂಪಿಗೆ ಯಾರೋ ಒಂದು ಆಕ್ರಮಣ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ನಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆದ ಘಟನೆಗಳು ನೆನಪಾಗುತ್ತೆ. ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನೀವು ರಾಮಾಯಣಾದಿ ಕಥೆಗಳನ್ನ ಮಾಡಿದ್ರೆ, ನಾವು ರಾಮನ ಕಥೆ ಓದ್ಬೇಕಾದ್ರೆ ವಿಶ್ವಾಮಿತ್ರ ರಾಮನ್ ಕರ್ಕೊಂಡು ಹೋಗಿ ಯಜ್ಞಯಾಗಾದಿಗಳನ್ನ ಮಾಡಬೇಕಾದ್ರೆ ಅವರಿಗೆ ಕೊಡ್ತಿರೋ ರಾಕ್ಷಸರನ್ನ ವಧೆ ಮಾಡಬೇಕು. ರಾಮನ ಕೆಲಸ ಏನು? ಜಗತ್ನಲ್ಲಿ ಯಜ್ಞಯಾಗಾದಿಗಳನ್ನ ಮಾಡುವಂತ ಋಷಿಮುನಿಗಳು ಲೋಕ ಕಲ್ಯಾಣಾರ್ಥವಾಗಿ ಏನ್ ಕೆಲಸ ಮಾಡ್ತಾರೆ ಅದಕ್ಕೆ ರಕ್ಷಣೆ ಮಾಡೋದಕ್ಕೆ ಬೇಕಾದಂತ ಕ್ಷಾತ್ರವನ್ನು ರಾಮ ತೋರಿಸ್ಬೇಕು. ಅದರಿಂದ ಈ ಜಗತ್ತಿಗೆ ಕಲ್ಯಾಣ ಆಗ್ಬೇಕು. ಸೊ ನೋಡಿ, ಈಗ ನಾವು ಇಲ್ಲಿ ಮಾಡ್ತಿರೋ ಕೆಲಸದಲ್ಲಿ ನಮಗೆ ಈ ಜಗತ್ತಿನ ನಮ್ಮ ಕೆಲಸದಿಂದ ಜಗತ್ತಿಗೆ ಏನೋ ಪರಿಣಾಮ ಇದೆ ಅನ್ನೋ ಕಾರಣಕ್ಕೆ ನಾವು ಇನ್ನೊಬ್ಬರು ದಾಳಿಗೆ ತುತ್ತಾಗ್ತೀವಿ. ಮೇಲ್ನೋಟದ ದೃಷ್ಟಿಯಲ್ಲಿ ನೋಡಿದ್ರೆ, ಸಾಮಾನ್ಯ ಜ್ಞಾನದ ದೃಷ್ಟಿಯಲ್ಲಿ ನೋಡಿದ್ರೆ ನಾವೇನೋ 4 ಜನ 4 ಪುಸ್ತಕದ ಬಗ್ಗೆ ಮಾತಾಡ್ತೀವಿ. ಈ ಜಗತ್ತಿನಲ್ಲಿ ಇದು ಅನುಭವವೋ ಅಲ್ವೋ ಜಿಜ್ಞಾಸೆ ಮಾಡ್ತೀವಿ. ಇದರಿಂದ ಏನ್ ಪರಿಣಾಮ ಇದೆಯಪ್ಪ? ಮನುಷ್ಯನ್ ಸಂತೋಷ ಸಿಗ್ಬೋದು ಹೊರತು ದುಡ್ಡು ಕಾಸು ಪೊಲಿಟಿಕಲ್ ಪಾರ್ಟಿಯಲ್ಲಿ ಬದಲಾವಣೆ ಇತ್ಯಾದಿ ಏನೂ ಇಲ್ಲದೆ ಹೋದ್ರು ನಮ್ಮ ಮೇಲೆ ದಾಳಿಗಳಾಗುತ್ತೆ ಅಂದ್ರೆ ಇಲ್ಲಿ ಜ್ಞಾನಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಜಗತ್ತಿಗೆ ಅನ್ನೋದಕ್ಕೆ ನಮ್ಮ ಕಣ್ಮುಂದೆ ಇವಾಗ ಕಾಣಿಸ್ಕೊಂಡಿರೋ ಉದಾಹರಣೆ. ಈ ಉದಾಹರಣೆಯನ್ನು ಇಟ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಜಿಜ್ಞಾಸೆ ಮಾಡೋದು, ಯಾಕೆ ಆಚಾರ್ಯರು ಇದಕ್ಕೆ ಸಂಸ್ಕೃತ ಪಕ್ಷ ಅಂತ ಕೊಟ್ಟು ಅನ್ನೋದಕ್ಕೆ ಮಹತ್ವ ಬರುತ್ತೆ ಅನ್ನೋದನ್ನ ನಾವು ಒಂದ್ಸರಿ ಮನನ ಮಾಡ್ತೀವಿ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದಾದ್ರೂ ಕಾರಣಗಳಿರುತ್ತೆ ಭಾರತೀಯರ ಸಂಶೋಧನೆ ಮತ್ತೆ ಆಲೋಚನೆ ಮಾಡೋ ಕ್ರಮವನ್ನು ರೂಪಿಸಿದ್ದು ಸಂಸ್ಕೃತ ಭಾಷೆ. ಭಾರತೀಯರು ಜೀವನಾನುಭವದಲ್ಲಿ ಯಾವ್ಯಾವುದನ್ನ ಬಹಳ ಶಿಸ್ತುಬದ್ಧವಾಗಿ ಆಲೋಚನೆ ಮಾಡಿ ಕಂಡುಕೊಂಡ್ರು, ಆ ಕಂಡುಕೊಂಡಂತ ಸಂಗತಿಗಳನ್ನ ಬೇರೆ ಬೇರೆ ಭಾಷೆಗಳಿರುವಂತ ವಿಭಿನ್ನ ಭಾಷಿಕ ಸಮುದಾಯಗಳಿರೋ ಒಂದು ಜಗತ್ತಲ್ಲಿ ಎಲ್ಲರಿಗೂ ಕೇಂದ್ರವಾಗಿ ಒಂದು ಸಂಶೋಧನೆಯ ಸೆಲೆಯ ಮೂಲವನ್ನ ಹಿಡಿದಿಡುವುದಕ್ಕೆ ನಮ್ಮ ಪರಂಪರೆಯಲ್ಲಿ ಸಂಸ್ಕೃತವನ್ನ ಭಾಷೆಯನ್ನಾಗಿ ಬಳಸ್ತಾರೆ. ಹಂಗಾಗಿ ಭಾರತದಲ್ಲಿ ಒಂದು ವಿಚಿತ್ರ ಇದೆ. ಸಂಸ್ಕೃತದ ಜೊತೆ ನಮ್ಗೆಲ್ಲ ಸಂಸ್ಕೃತ ಬರದೇ ಹೋದ್ರು ಒಂದು ಲೆವೆಲ್ ಸಂಸ್ಕೃತವನ್ನ ಗ್ರಹಿಸ್ತೀವಿ. ಯಾಕೆ? ಸಂಸ್ಕೃತವನ್ನ ಬಿಟ್ಟು ಕನ್ನಡದ ಬಗ್ಗೆ ನಾವೇನಾದ್ರು ಮಾತಾಡ್ತೀವಿ, ಸೊ 80% ಕನ್ನಡವೇ ಇಲ್ದಂಗೆ ಆಗ್ಬಿಡುತ್ತೆ ಸಂಸ್ಕೃತವನ್ನು ಬಿಟ್ಟು. ಇದು ಬರೀ ಕನ್ನಡದ ಬಗ್ಗೆ ಮಾತ್ರ ಅಲ್ಲ, ಭಾರತೀಯ ಎಲ್ಲಾ ಭಾಷೆಗಳಿಗೂ ಸಂಸ್ಕೃತ ತಾನು ಮಾಡಿರುವಂತ ಒಂದು ಪ್ರಬಲವಾದ ಪ್ರಭಾವ. ಮತ್ತೆ ಈ ಸಂಸ್ಕೃತದ ಈ ರೀತಿ ಒಂದು ಚೌಕಟ್ಟು ಅಂದ್ರೆ ಇವತ್ತು ನೀವು ಆಧುನಿಕ ಜಗತ್ತಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಂಗ್ಲಿಷ್ ಬರ್ದಲ್ಲೇ ಇರೋರೆಲ್ಲ ಇಂಗ್ಲಿಷ್ ನಲ್ಲಿ ರಿಸರ್ಚ್ ಮಾಡ್ತಾರೆ. ಅವರಿಗೆ ರಿಸರ್ಚಿನ ಭಾಷೆ ಆಧುನಿಕ ಭಾಷೆಯಲ್ಲಿ ನ್ಯಾಚುರಲ್ ಸೈನ್ಸಸ್ ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಯಾವ ರೀತಿ ಇಂಗ್ಲಿಷ್ ಆಗಿತ್ತೋ ಆ ತರ ಸಹಸ್ರಮಾನಗಳ ಕಾಲ ಭಾರತೀಯರು ಒಂದು ಸ್ಟ್ಯಾಂಡರ್ಡೈಸ್ ಲ್ಯಾಂಗ್ವೇಜ್ ಅನ್ನ ಬಳಸಿ ಬಹಳ ಅಕ್ಯುರೇಟ್ ಆಗಿ ವಿತ್ ಪ್ರಿಸಿಷನ್ ಜ್ಞಾನವನ್ನ ಹಿಡಿದಿಡುತ್ತೆ. ಜನರ ಬಳಕೆಗೆ ಪೂರಕವಾದಂತೆ ಶ್ರೀಮಂತ ಮಾಡಿದ್ದಲ್ಲ, ಅದರಿಂದ ಭಾಷೆಗಳನ್ನೇ ಶ್ರೀಮಂತಗೊಳಿಸ್ತಾರೆ. ಈಗ ನೋಡಿ, ನಮ್ಮೂರಿನಲ್ಲಿರೋ ನಿರಕ್ಷರ ಕೃಷಿಗಳಿಗೆ ಅವ್ನಿಗೇನ್ ಚಿತ್ತಶುದ್ಧಿ ಇಲ್ಲ ಅಂತ ಬೈತಾರೆ ನಮ್ಮ ಮನೆ.
ಈ ಚಿತ್ತ ಅನ್ನೋದು ಒಂದು ಟೆಕ್ನಿಕಲ್ ವರ್ಡ್. ಬಹಳ ಮಜಾ ಏನು ಅಂದ್ರೆ ಚಿತ್ತ ಅಂದ್ರೆ ಏನು ಅಂತ ಕೇಳಿದ್ರೆ ಪಾಪ ಅವ್ರಿಗೆ ವಿವರಣೆ ಮಾಡಕ್ ಕೊಡಲ್ಲ. ಆದ್ರೆ ಅವರ ಶಬ್ದ ಬಳಕೆ ತಗೊಂಡ್ರೆ ಅದು ಎಷ್ಟು ಆಕ್ಯುರಸಿ ಇರುತ್ತೆ ಅಂದ್ರೆ ಯಾವಾಗ ಚಿತ್ತಶುದ್ಧಿ ಅಂತ ಬಳಸ್ಬೇಕು, ಯಾವಾಗ ಮನಕ್ಲೇಶ ಅಂತ ಬಳಸ್ಬೇಕು, ಇದರ ಬಗ್ಗೆ ಬಹಳ ನಿಶ್ಚಿತವಾದಂತ ವ್ಯತ್ಯಾಸವನ್ನ ತಮ್ಮ ಅನುಭವದ ಜಗತ್ತನ್ನು ಮಾಡ್ತಾರೆ. ಈ ವ್ಯತ್ಯಾಸಗಳು ನಮ್ಮ ಪರಂಪರೆಯಲ್ಲಿ ನಾವು ಯಾವುದನ್ನ ಪಾರಿಭಾಷಿಕ ಶಬ್ದಗಳು ಅಂತ ಕರಿತೀವಿ ಅಥವಾ ತರ್ಕಬದ್ಧ ಜಿಜ್ಞಾಸೆಗಳು ಅಂತ ಕರಿತೀವಿ, ಅದಕ್ಕೂ ಇದಕ್ಕೂ 3000 ವರ್ಷ 4000 ವರ್ಷ ಆದ್ರೂ ವ್ಯತ್ಯಾಸ ಆಗದಲ್ಲೇ ಇರುವಂತ, ಅದನ್ನ ದಾಟಿಸುವಂತ ಒಂದು ಕ್ರಮವನ್ನು ಕೂಡ ನಾವು ಕಟ್ಟಿದ್ವಿ. ಬಹಳ ಮಜಾ ಏನು, ಈ ಉಪನಿಷತ್ ಕಾಲ, ವೇದ ಉಪನಿಷತ್ ಕಾಲದವರೆಗೂ ನೋಡಿದ್ರೆ, ಉಪನಿಷತ್ತು ಗಮನಿಸ್ತಾ ಹೋದ್ರೆ, ಬೃಹದಾರಣ್ಯಕ, ಚಾಂದೋಗ್ಯ ಇತ್ಯಾದಿ ಗಮನಿಸಿದ್ರೆ ಒಂದಂತೂ ಸ್ಪಷ್ಟವಾಗುತ್ತೆ. ಏನು, ಇವರು ತಪಸ್ಸು ಮಾಡಿ ಇದನ್ನ ಬರ್ದಿದ್ದಾರೆ ಅಂದ್ರೆ ಇವ್ರು ರಿಸರ್ಚ್ ಮಾಡಿರ್ಬೇಕು. ಏನೋ ಕೂತ್ಕೊಂಡು ಬಹಳ ಗಂಭೀರವಾದ ರಿಸರ್ಚ್ ಮಾಡಿದ್ದಾರೆ, ಶುದ್ಧವಾದ ರಿಸರ್ಚ್ ಇದೆ. ಆಮೇಲೆ ಒಂದು ಹೊಸ ಬೇರೆ ರೀತಿಯ ಪಠ್ಯಕ್ರಮಗಳು ಬರೋಕ್ ಶುರುವಾಗುತ್ತೆ. ನಿಮಗೆ ಇತಿಹಾಸ, ಪುರಾಣ ಇತ್ಯಾದಿ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳು ಇತ್ಯಾದಿಗಳು ಬರೋಕ್ ಶುರುವಾಗುತ್ತೆ. ಒಂದು ಕಡೆ ಈ ಜಿಜ್ಞಾಸೆಯನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಒಂದು ಪರಂಪರೆಯನ್ನು ಕಟ್ಕೊತಾರೆ. ಇನ್ನೊಂದ್ ಕಡೆ ಸಾಮಾನ್ಯ ಜನರಿಗೆ ಈ ಜ್ಞಾನವನ್ನ ಯಾವ ರೀತಿ ತಲುಪಿಸ್ಬೇಕು, ಅದಕ್ಕೆ ಅರ್ಥಶಾಸ್ತ್ರದಂತ ಒಂದು ಶಾಸ್ತ್ರೀಯ ಗ್ರಂಥವನ್ನ ಪಂಚತಂತ್ರ ತರದ್ದು ಒಂದು ಕಥೆ ಹೇಳ್ಬಿಟ್ಟು ಸಾಮಾನ್ಯ ಜನರಿಗೆ ಹೇಳ. ಧರ್ಮಶಾಸ್ತ್ರಗಳಾದಿಗಳನ್ನ ಸರಿಯಾಗಿ ನಾವು ಹಿಡ್ಕೋಬೇಕು ಅಂದ್ರೆ ಮಹಾಭಾರತವನ್ನು ಸರಿಯಾಗಿ ಹಿಡಿಬೇಕು. ಮಹಾಭಾರತದ ಇಲ್ಲದೆ ಹೋದ್ರೆ ನಿಮ್ಗೆ ಧರ್ಮಶಾಸ್ತ್ರದ ಜಿಜ್ಞಾಸೆಗಳನ್ನು ಸ್ಪಷ್ಟವಾಗೋದಿಲ್ಲ. ಅಂದ್ರೆ ನಮ್ಮಲ್ಲಿ ಕಾಲಾನುಕ್ರಮದಲ್ಲಿ ಎಲ್ಲ ಜನರಿಗೆ ಸರ್ವಕಾಲದಲ್ಲಿ ತಲುಪಿಸುವಂತ ಪ್ರಯತ್ನ. ಸೊ ಇದು ಒಂದು ರೀತಿ ಹೇಗೆ ಸಾಂಸ್ಥಿಕವಾಗಿ ಜ್ಞಾನವನ್ನ ಸಾಮಾನ್ಯ ಜನರಿಗೆ ಎಲ್ಲ ಭಾಷೆಯಲ್ಲಿ ದಾಟಿಸ್ಬೇಕು. ಯಾಕೆಂದ್ರೆ ನಮ್ಮಲ್ಲಿ ಸರಸ್ವತಿಯನ್ನ ಜ್ಞಾನದ ದೇವತೆ ಅಂತ ಕರಿತೀವಿ, ಸರ್ವಭಾಷಾಮಯಿ ಸರಸ್ವತಿ ಕರಿತೀವಿ. ಅಂದ್ರೆ ಸರಸ್ವತಿಯನ್ನ ಯಾವ ಭಾಷೆಯಿಂದ ಆದ್ರೂ ನಾವು ಬೀಸ್ಕೋಬಹುದು ಅನ್ನೋ ತರದ್ದು ಮಾತಾಡ್ತೀವಿ. ಆದ್ರೆ ನಾವು ಮೂಲಭೂತವಾಗಿ ಸಂಸ್ಕೃತದಲ್ಲಿ ಈ ವಿಚಾರಗಳನ್ನು ಬೆಳೆಸಿರೋದ್ರಿಂದ ಭಾರತೀಯ ಸಂಸ್ಕೃತಿಯ ಆಚಾರಗಳು, ಧೋರಣೆಗಳು ಇತ್ಯಾದಿಗಳು ಎಲ್ಲವೂ ಕೂಡ ಸಂಸ್ಕೃತಕ್ಕೆ ಅತ್ಯಂತ ನಿಕಟವಾದ ಸಂಬಂಧ. ಇದು ಮೊದಲನೇ ಭಾಗ. ಎರಡನೇ ಭಾಗ ಏನು, ನಾವು ಹೇಳಿ ಕೇಳಿ ನಮ್ಮ ಜೀವನವನ್ನ ಒಂದ್ಸರಿ ಗಮನಿಸ್ಕೊಂಡ್ರೆ, ಪಶ್ಚಿಮದವ್ರ ಜೊತೆ ನಮ್ಮನ್ನ ನಾವು ತುಲನೆ ಮಾಡ್ಕೊಂಡ್ರೆ, ನಾವು ಕ್ರಿಯಾಜ್ಞಾನ ಆಧಾರಿತ ಸಮಾಜವಾಗಿ ನಮ್ಮನ್ನು ಕಾಣಿಸ್ತೀವಿ. ನಾವು ಕಲಿಯೋದು ಹೇಗೆ, ಗುರು ಹಿರಿಯರು ಹೇಳಿದ್ದನ್ನು ಕೇಳ್ತೀವಿ, ನೋಡಿ ಮಾಡಿ ಕಲಿಯೋದು, ಪ್ರಾಕ್ಟಿಕಲ್ ಲರ್ನಿಂಗ್ ಅನ್ನೋದು ನಮ್ಮ ಒಂದು ಕ್ರಿಯಾಜ್ಞಾನವೇ. ನಮ್ಗೆ ಇಲ್ಲದೆ ಹೋದ್ರೆ ನಮ್ಗೆ ಜ್ಞಾನದ ಪರಿಕಲ್ಪನೆ ಇತ್ಯಾದಿ ಮಾಡೋದು ಕಷ್ಟ. ಜ್ಞಾನ ಶ್ರೇಷ್ಠ, ಜಿಜ್ಞಾಸೆ ಮುಂದಕ್ಕೆ ಹೋಗೋದೆಲ್ಲ ಕರೆಕ್ಟ್, ಆದ್ರೆ ಅಲ್ಲಿಗೆ ಪ್ರವೇಶ ಮಾಡ್ಬೇಕಾದ್ರೆ ಕ್ರಿಯೆ ಇಲ್ಲ ಅಂದ್ರೆ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಬೆಳೆದಂತ ಬೇರೆ ಬೇರೆ ಶಾಸ್ತ್ರ ಪರಂಪರೆ, ಶಾಸ್ತ್ರದ ನಂತರ ಸಾಮಾನ್ಯಾತಿ ಸಾಮಾನ್ಯರಿಗೆ ಸಂಸ್ಕೃತದಲ್ಲಿ ಇತಿಹಾಸ, ಪುರಾಣಾದಿ ಪರಂಪರೆಗಳನ್ನು ಕಟ್ಟಿದ್ರು. ಇವುಗಳ ಜೊತೆಗೆ ಆಚಾರಾದಿಗಳನ್ನ ನಿರ್ಮಾಣ ಮಾಡಿ ಅವುಗಳ ನಡುವೆ ಶಾಸ್ತ್ರಕ್ಕೂ ಅದಕ್ಕೂ ಒಂದು ರೀತಿ ಸಂಬಂಧ ತಂದು ಜ್ಞಾನವನ್ನ ಸಾಮಾನ್ಯ ಜನರ, ನಿರಕ್ಷರ ಕುಕ್ಷಿಗಳ ಅತ್ಯಂತ ಸರಳವಾದ ಆಚಾರದ ಕ್ರಮದ ಮುಖಾಂತರ ಜ್ಞಾನವನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ನೀವು ಪಡ್ಕೊಳ್ರಪ್ಪ, ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ಮುಂದಕ್ಕೆ ಹೋಗೋಕೆ ದಾರಿಗಳಿದೆ ಅನ್ನೋ ತರ ಒಂದು ಸ್ಟ್ರಕ್ಚರ್ನ ಭಾರತದಲ್ಲಿ ನಿರ್ಮಾಣ ಮಾಡಿ ನಮಗೆ ಅದನ್ನ ದೊರಕಿಸ್ಕೊಟ್ಟಿದೆ. ಇದು ಒಟ್ಟು ನಮ್ಮ ಶಾಸ್ತ್ರ ಪರಂಪರೆ, ಅದರಲ್ಲಿರೋ ಪುಸ್ತಕಗಳು, ಭಾಷೆ, ಇವುಗಳನ್ನೆಲ್ಲ ನೋಡಿದ್ರೆ ಇದು ನಮ್ಮ ಪರಂಪರೆಯ ಒಂದು ಚಿತ್ರಣ ಸರಿ. ಇದಷ್ಟರ ಮೂಲ ಸಂಸ್ಕೃತವನ್ನ ಬಿಟ್ಟು ನಾವು ಇದನ್ನ ಮಾತಾಡ್ತಾರೆ. ಮತ್ತೆ ಇದರಿಂದ ನಾವು ಇವತ್ತಿನ ಜೀವನದ ಬಗ್ಗೆ, ಹೇಗೆ ಕನ್ನಡ ಮಾತಾಡೋರು, ತಮಿಳ್ ಮಾತಾಡೋರು ಕೂಡ ಚಿತ್ತಶುದ್ಧಿ, ಮನಕ್ಲೇಶ, ಪ್ರಕೃತಿ, ಕಫ, ಪಿತ್ತ, ವಾತಗಳು, ಶೀತ, ಉಷ್ಣಗಳು ಎಲ್ಲ ಗೊತ್ತಾಗುತ್ತೋ, ಅವರು ಬೆಂಗಾಲಕ್ಕೆ ಹೋದ್ರು ಅರ್ಥವಾಗುತ್ತೆ, ನಿಮಗೆ ಬೆಂಗಾಲಿ ಬರ್ಬೇಕಾಗಿಲ್ಲ, ಅರ್ಥವಾಗುತ್ತೋ. ಇದು ಈ ರೀತಿ ಒಂದು ರಾಚನಿಕ ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋದಕ್ಕೆ ಸಂಸ್ಕೃತಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಪರಂಪರೆ ಇದೆ. ಹಾಗಾಗಿ ನಾವು ಸಂಸ್ಕೃತಿಯನ್ನ ವ್ಯತ್ಯಾಸ ಮಾಡಿ ಮಾತಾಡೋದು ಬಹಳ ಕಷ್ಟ. ಇದು ಮೊದಲನೇ ಭಾಗ. ಎರಡನೇ ಭಾಗ, ನಾವು ಇದನ್ನ ಒಂದು ಪಕ್ಷವಾಗಿ ನೋಡೋ ವಿಚಾರ ಇದೆಯಲ್ಲ ಆಚಾರ್ಯ, ಇದು ಬಹಳ ಮುಖ್ಯವಾದ ವಿಷಯ. ಯಾಕೆ ಅಂದ್ರೆ, ನಮ್ಮಲ್ಲಿ ನಾನೀಗಾಗ್ಲೇ ಪ್ರಸ್ತಾಪ ಮಾಡದಂಗೆ ಕ್ರಿಯೆಯ ಮುಖಾಂತರ ಕಲಿಯುವಿಕೆ ಅನ್ನೋದು ಬಹಳ ಕೇಂದ್ರ. ಆದ್ರೆ ಕ್ರಿಯೆಯನ್ನ ಕಲಿಯೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಬೇಕಾಬಿಟ್ಟಿ ಮಾಡಿದ್ದೆಲ್ಲ ಕ್ರಿಯೆ ಅಂತ ಅನ್ಸ್ಕೊಳ್ಳಲ್ಲ ನಮ್ಮ ಪರಂಪರೆ. ಕ್ರಿಯೆಗೆ ಒಂದು ಬಹಳ ಸ್ಟ್ರಕ್ಚರ್ಡ್ ವೇ ಆಫ್ ಲರ್ನಿಂಗ್ ಇದೆ. ಅದನ್ನ ಯಾರೋ ಒಬ್ರು ಹೇಳ್ಕೊಡ್ಬೇಕು, ಅವ್ರ ಮುಖಾಂತರ ನಾವು ಕಲಿಬೇಕು. ಹೇಳ್ಕೊಡೋ ಕ್ರಮಗಳು ಬೇರೆ. ಹಾಗಾಗಿ ಗುರುಗಳಿಗೆ ಬಹಳ ಪ್ರಮುಖವಾದ ಸ್ಥಾನ ನಮ್ಮ ಪರಂಪರೆ. ನಾವು ಬೇರೆ ಬೇರೆ ರೀತಿ ಗುರುಗಳಿಗೆ ಜಾಗವನ್ನ ಕೊಡ್ತೀವಿ. ನಾವು ಅವರುಗಳ ಋಣವೂ ಇದೆ ನಮಗೆ. ಈ ವೈಶಾಖ ಶುಕ್ಲ ಪೂರ್ಣಿಮೆಯಲ್ಲಿ ಈ ಗುರುಗಳೆಲ್ಲ ಇದ್ದಾರೆ. ಈ ಗುರುಗಳಿಂದ, ಯಾಕೆಂದ್ರೆ ನಮ್ಮ ಪರಂಪರೆಯ ಕೇಂದ್ರ ಕ್ರಿಯಾಜ್ಞಾನವಾದ್ರಿಂದ ಶ್ರದ್ಧೆ ಮತ್ತೆ ಅನುಷ್ಠಾನಗಳು ಇಲ್ಲದೆ ಹೋಗುತ್ತೆ. ನಮ್ಮ ಸಂಸ್ಕೃತಿ ನಮಗ್ ದಕ್ಕಲ್ಲ. ನಿಮಗೆ ಸಂಸ್ಕೃತ ಬರುತ್ತೋ ಬಿಡುತ್ತೋ,
ನಾವೊಬ್ಬ ಸಭ್ಯ ಮನುಷ್ಯ ಆಗ್ಬೇಕು ಅಂತಾದ್ರೆ ಸರಿಯಾದ ಆಚಾರಗಳನ್ನು ಕಲ್ತ್ರೆ ಅರ್ಧ ಸಂಸ್ಕೃತಕ್ಕೆ ಪ್ರವೇಶ ಸಿಗುತ್ತೆ ಮೊದಲನೇ. ಅದಕ್ಕೆ ಶ್ರದ್ಧೆ ಮತ್ತೆ ಅನುಷ್ಠಾನಗಳು ಬಹಳ ಮುಖ್ಯ. ಆ ಶ್ರದ್ಧೆ ಅನುಷ್ಠಾನಗಳನ್ನು ಬರಬೇಕು ಅಂದ್ರೆ ಅದಕ್ಕೊಂದು ವ್ಯವಸ್ಥಿತ ಕ್ರಮ ಇದೆ ನಮ್ಮ ಪ್ರಪಂಚದಲ್ಲಿ. ಅದು ಗುರುಮುಖೇನವಾಗಿ ಲಭ್ಯ ಆಗ್ತದೆ. ಬೇರೆ ಬೇರೆ ತರ ಗುರುಗಳ ಬಗ್ಗೆ ನಾವು ಮಾತಾಡ್ತೀವಿ, ಗೀತೆಯಲ್ಲಿ ಚರ್ಚೆ ಬರುತ್ತೆ. ಯಾರು ನಿಮಗೆ ಗುರುವಾಗಿರ್ಬೇಕು, ನೀವು ಹೇಗೆ ಕಲಿಬೇಕು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶದಂತೆ ಜ್ಞಾನ ಜ್ಞಾನಿನ ತತ್ವದರ್ಶನ. ಜ್ಞಾನಿ ಅಂತ ಒಬ್ಬ ಇರ್ತಾರೆ, ತತ್ವದರ್ಶಿ ಅಂತ ಒಬ್ಬರಿದ್ದಾರೆ, ಹಾಗೆ ಇನ್ನೂ ಏನೇನೋ ಸ್ಥಿತ ಪ್ರಜ್ಞರು ಯಾರು, ಇತ್ಯಾದಿ ಇತ್ಯಾದಿ ಎಲ್ಲ ನಾವು ಏನೇನು ಚರ್ಚೆ ಮಾಡಿದ್ವಿ. ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಿದ್ವಿ. ಅದನ್ನ 21ನೇ ಶತಮಾನದಲ್ಲಿ ಕೂಡ ಜ್ಞಾನ ಹೇಗೆ ಆಧುನಿಕ ವಿಜ್ಞಾನಗಳನ್ನ ನಾವು ಕಟ್ತೀವಿ ಅನ್ನೋದನ್ನ ಆಲೋಚನೆ ಮಾಡ್ತಾ ಬಂದ್ರೆ, ಇವತ್ತು ನಾವು ಸೋಷಿಯಾಲಜಿ ಸೈನ್ಸ್ ಅಂದ್ರೆ ಏನು ಅಂತ ಆಲೋಚನೆ ಅದ್ರ ಬಗ್ಗೆ ಬರೀತಿದ್ದಾರೆ ಜನ. ಅದನ್ನ ನೋಡಿದ್ರೆ ಲ್ಯಾಬೊರೇಟರೀಸ್ ಇಂಪಾರ್ಟೆಂಟ್ ಏನು, ಒಂದು ಗುಂಪಾಗಿ ಹೇಗೆ ಕೆಲಸ ಮಾಡ್ಬೇಕು, ಅಲ್ಲಿ ಸೂಪರ್ವೈಸರ್ ಹೇಗಿರ್ಬೇಕು, ಅದರ ಎಥಿಕಲ್ ಕನ್ಸಿಡರೇಷನ್ ಅನ್ನೋ ಚರ್ಚೆ ನೋಡಿದ್ರೆ ನನ್ಗೆ ಏನು ವಿಸ್ಮಯ ಆಗತ್ತೆ ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳ ಹಿಂದೆ ಇದೆಲ್ಲ ನಮ್ಮವ್ರು ಹೇಗೆ ಕಂಡುಕೊಂಡು. ನಮ್ಮ ಪಠ್ಯಗಳನ್ನು ನೋಡಿದ್ರೆ ನಮ್ಗೆ ಅವ್ರದ್ದು ಸೂತ್ರ ಸಿಗುತ್ತೆ. ಆ ಸೂತ್ರವನ್ನ ಅವರು ಒಂದು ತಪಸ್ಸಿನಿಂದ ಸೂತ್ರಕ್ಕೆ ಬಂದ್ರು. ಆ ತಪಸ್ಸಿನ ಸ್ವರೂಪವನ್ನ ಹಿಡಿಯೋದು ನಮಗ್ ಕಷ್ಟ ಆಗುತ್ತೆ, ಅದು ಸಿಗಲ್ಲ. ಸೊ ನಮಗಿರೋದು ಬಹಳ ಮುಖ್ಯವಾದ ವಿಷಯ ಏನು, ಈ ತಪಸ್ಸು ಯಾವ ರೀತಿ ಮಾಡಿ ಅವ್ರು ಈ ಜ್ಞಾನವನ್ನ ಬೆಳೆಸ್ಕೊಟ್ರು ಅದನ್ನ ಪಡ್ಕೋಬೇಕು. ಅದು ಕೇವಲ ಭಾರತೀಯರಿಗಾಗ್ಲಿ ಅಥವಾ 4 ಜನ ಸಂಸ್ಕೃತ ಗೊತ್ತವ್ರಿಗಲ್ಲ, ಇದು ಜ್ಞಾನ ಮನುಷ್ಯರಿಗೆ ಅಂತ. ನಮ್ಮ ಆನ್ಸಿಸ್ಟರ್ಸ್ ಇದನ್ನ ಮನುಷ್ಯರಿಗೆ ಅಂತ ಕಟ್ಟಿದ್ರು. ಮನುಷ್ಯರಿಗೂ ಅಲ್ಲ, ಸಕಲ ಚರಾಚರಗಳಿಗೆ ಈ ಜ್ಞಾನ ದಕ್ಕಬೇಕು ಅಂತ ನಾವು ಮಾಡಿರುವಂತ ಜ್ಞಾನ. ಆದ್ರಿಂದ ಅದು ಪಡ್ಕೋಬೇಕು. ಇಲ್ಲಿ ಒಂದು ಸಣ್ಣ ತೊಂದರೆ ಆಗಿತ್ತು ನಮ್ಗೆ. ಸುಮಾರು 1200-1300 ವರ್ಷಗಳ ಹಿಂದೆ ಭಾರತದಲ್ಲಿ ಬ್ರೂಟಲ್ ಆಗಿ ಇಸ್ಲಾಮಿಕ್ ಆಕ್ರಮಣ ಆಯ್ತು. ಅದರಿಂದ ನಾವ್ ಇನ್ನೇನ್ ಚೇತರಿಸ್ಕೊಳ್ತಿದ್ವಿ ಅನ್ನೋ ಕಾಲಘಟ್ಟದಲ್ಲಿ ನಮ್ಮ ಮೇಲೆ ಬ್ರಿಟಿಷರ ಆಕ್ರಮಣ, ಯುರೋಪ್ನವರ ಆಕ್ರಮಣ ಆಯ್ತು. ನಮ್ಗೆ ಇಸ್ಲಾಮಿನ ಪ್ರಭಾವದ ಬಗ್ಗೆ ಕಲ್ಪನೆ ಬಹಳ ಸರಿಯಾಗಿದ್ದಂಗಿಲ್ಲ. ಯಾಕೆಂದ್ರೆ ನೀವು ಅನೇಕ ಶಾಸ್ತ್ರ ಪ್ರಕಾರಗಳಲ್ಲಿ ಸುಮಾರು 9ನೇ ಶತಮಾನ ಕೊನೆ ಭಾಗದಿಂದ 14-15ನೇ ಶತಮಾನದವರೆಗೆ ಶಾಸ್ತ್ರ ಗ್ರಂಥಗಳು ಹೊಸದಾಗಿ ಬರಲೇ ಇಲ್ಲ. ಉದಾಹರಣೆ ಮೀಮಾಂಸದಲ್ಲಿ ಇಲ್ಲ, ಜ್ಯೋತಿಷ್ಯದಲ್ಲಿ ಇಲ್ಲ. ಆಮೇಲೆ ಬಂದಂತ ಉದಾಹರಣೆಗೆ ನ್ಯಾಯಕ್ಕೂ ನವೀನ ನ್ಯಾಯಕ್ಕೂ ಬಹಳ ವ್ಯತ್ಯಾಸಗಳಾಗುತ್ತೆ. ಪ್ರಾಚೀನ ನ್ಯಾಯದಲ್ಲಿ ಮಾಡಿದ ಚರ್ಚೆ ಏನು, ನವೀನ ನ್ಯಾಯದಲ್ಲಿ ಏನ್ ಕಳ್ಕೊಂಡ್ವಿ, ಏನ್ ಉಳಿಸ್ಕೊಂಡ್ವಿ ಅಂತ ನಮ್ಗೆ ಇನ್ನೂ ಒಂದು ಅಸೆಸ್ಮೆಂಟ್ ಮಾಡಕ್ಕೆ ಗೊತ್ತಾಗಿತ್ತು. ಆದ್ರೆ ಸಂಸ್ಕೃತ ಪರಂಪರೆಯ ಮುಂದೆ 2 ಚಾಲೆಂಜ್ ಇತ್ತು. ಒಂದು ಜ್ಞಾನ ಪರಂಪರೆಯನ್ನ ಬೆಳೆಸಬೇಕಾಗಿತ್ತು, ಇನ್ನೊಂದು ಜ್ಞಾನ ಪರಂಪರೆಯನ್ನು ಉಳಿಸ್ಕೋಬೇಕಾಗಿತ್ತು. ಯಾಕೆಂದ್ರೆ ನಮ್ಮಲ್ಲಿ ಶ್ರದ್ಧೆ ಅನುಷ್ಠಾನಾದಿಗಳು ಹೋಗ್ಬಿಟ್ರೆ ಪರಂಪರೆಯಲ್ಲಿ ದಾಟ್ಸಕ್ಕೇನು ಉಳ್ಕೊಳ್ಳಲ್ಲ. ಇದಕ್ಕೆ ಅನೇಕ ವಿಕ್ಟಿಮ್ಗಳದು. ಉದಾಹರಣೆಗೆ ಧರ್ಮಶಾಸ್ತ್ರ ಪರಂಪರೆ, ಅರ್ಥಶಾಸ್ತ್ರ ಗುರು ಪರಂಪರೆ, ಇವುಗಳು ಡಿಸಪಿಯರ್ ಆಗ್ಬಿಟ್ರು. ಇಲ್ಲ ನಮ್ಮ ಹತ್ರ ಇವತ್ತು. ಅದನ್ನ ನಾವು ಪುನರ್ ನಿರ್ಮಾಣ ಮಾಡಬೇಕಾಗಿದೆ. ವೇದಾಂತ ಇತ್ಯಾದಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದು ಬೆಳೆದು ಬಂದಿದೆ, ಅನುಚಾನವಾಗಿ ಬಂದಿದೆ. ಹಾಗಾಗಿ ನಮ್ಮ ಗಮನ ಕಳೆದ 1000 ವರ್ಷಗಳ ಕಾಲ ಇದನ್ನ ಸಂರಕ್ಷಣೆ ಮಾಡೋದ್ರ ಕಡೆಗೆ ಬಹಳ ಪ್ರಬಲವಾಗಿ ಇದನ್ನು ಉಳಿಸ್ಕೊಂಡ್ರು ಸಾಕಪ್ಪ ಅನ್ನುವಂತ ಪರಿಸ್ಥಿತಿಗೆ ಹೋಗಿದ್ವಿ ನಾವು. ಈಗ ನಾವು ಅದನ್ನೆಲ್ಲ ದಾಟಿ ವಾಪಸ್ಸು ಪುನಃ ನಾವು ಯಾವ 1200 ವರ್ಷದ ಹಿಂದೆ ಎಲ್ಲೋ ಒಂದ್ ಸ್ವಲ್ಪ ಬ್ರೇಕ್ ಆಗಿತ್ತು, ಎಲ್ಲೋ ಒಂದಷ್ಟು ನಮ್ಗೆ ಜ್ಞಾನವನ್ನು ಮುಂದುವರಿಸಿ ಅದನ್ನ ಬೆಳೆಸೋ ಕಾಲದಲ್ಲಿ ಒಂದು ಬ್ರೇಕ್ ತರ ಏನಿತ್ತೋ ಅದರಿಂದ ದಾಟಿ 21ನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡುವಂತ ಕಾಲ ನಮ್ಗೆ ಬಂದಿದೆ. ಆದ್ರೆ ಇವತ್ತು ಇದನ್ನ ಮಾಡ್ಬೇಕಾದ್ರೆ ಒಂದು ಸಂಸ್ಕೃತ ಪರಂಪರೆಯಲ್ಲಿರೋ ಜ್ಞಾನವನ್ನ ನಾವು ಹೊರ ತೆಗಿಬೇಕಾದ್ರೆ ಸಂಸ್ಕೃತ ಪರಂಪರೆಯವರ ಶಾಸ್ತ್ರ ಪಾರಂಗತರು ಎಷ್ಟು ಮುಖ್ಯವೋ ಹಾಗೆ ಇವತ್ತು ಆಧುನಿಕ ಜಗತ್ತಿನ ಬೆಳವಣಿಗೆ ಆಗಿರೋರು ಅನೇಕ ಜನ ಇದ್ದಾರೆ, ಅವರು ಅಷ್ಟೇ ಮುಖ್ಯ. ಅದಕ್ಕೆ ನಮ್ ಗುರುಗಳು ನನ್ಗೆ ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಭಾರತೀಯರ ಅಗತ್ಯ ಏನು ಅಂದ್ರೆ, ಒಂದು ಕಡೆ ಸಂಸ್ಕೃತ ಶಾಸ್ತ್ರ ಪರಂಪರೆಯಲ್ಲಿ ಗಟ್ಟಿ ಬುನಾದಿ ಇರೋರು, ಇನ್ನೊಂದು ಆಧುನಿಕ ಪರಂಪರೆಗಳಲ್ಲಿ ಗಟ್ಟಿ ಬುನಾದಿ ಇರೋರು, ಇವರಿಬ್ಬರು ಸೇರಿ ಶಿವತಾಂಡವವನ್ನ ಮಾಡಬೇಕಾಗಿದೆ. ಅದನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಗುರು ಪರಂಪರೆ ನಾವು ಯಾವ ರೀತಿ ಶ್ರದ್ಧೆಯಿಂದ ಅನುಷ್ಠಾನ ಪೂರ್ವಕವಾಗಿ ಕಲಿಬೇಕು ಅಂತ ಹೇಳ್ಕೊಟ್ಟಿದೆ. ಈ ತರ ಪರಂಪರೆಯನ್ನ ನಾವು ಸರಿಯಾಗಿ ಗ್ರಹಿಸಬೇಕಾದ್ರೆ ಸಂಸ್ಕೃತ ಅನ್ನೋದಕ್ಕೆ ಇಷ್ಟು ಕೇಂದ್ರವಾದ ಸ್ಥಾನ ಇದೆ, ಅದಕ್ಕೂ ಸಂಸ್ಕೃತಿಗೂ ಯಾವ ರೀತಿ ಬೆಸುಗೆ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಂದ್ರೆ ಇದು ನಮ್ಮ ಒಳಗಡೆ ನಾವು ನೋಡ್ಕೋಬೇಕಾಗಿರೋ ವಿಷಯ. ಈಗ ಯೋಗ ಡೇ ಮಾಡಿದ್ರೆ ಜಗತ್ತಿಗೆ ಯೋಗವನ್ನ ಹೇಳಕ್ ಹೋಗ್ತೀವಿ, ಆದ್ರೆ ಈ ಸಂಸ್ಕೃತಿ ಪಕ್ಷ ನಮ್ಮನ್ನ ನಾವು ಅಳತೆ ಮಾಡಿಕೊಂಡು, ನಮ್ಮನ್ನ ನಾವು ಪರಿಶೀಲನೆ ಮಾಡಿಕೊಂಡು ನಾವು ಒಟ್ಟಾಗಿ ಹೇಗೆ ಕೆಲಸ ಮಾಡಬೇಕು,
ಇಲ್ದೇ ಹೋದ್ರೆ ಏನಾಗ್ಬಿಡುತ್ತೆ, ಸಂಸ್ಕೃತ ಅಂತ ಹೇಳಿದ್ರೆ ಸಂಸ್ಕೃತ ಪಾಂಡಿತ್ಯ ಪರಂಪರೆ ಅಂದ್ರೆ ಒಂದು ಅಭಿಪ್ರಾಯ ಇದೆ, ಏನು ಇವರೆಲ್ಲ ಹಿಂದಿನ ಕಾಲದವರು ಕೆಲಸದ. ನನಗೆ ಅನೇಕ ಸರಿ ಆಶ್ಚರ್ಯ ಏನಾಗುತ್ತೆ, ಸಂಸ್ಕೃತದಂತ ಒಂದು ಪರಂಪರೆ ಬಗ್ಗೆ ಆ ರೀತಿ ಹೇಗೆ ಮಾತಾಡಕ್ ಸಾಧ್ಯ? ಇಷ್ಟು ಆಧುನಿಕವಾಗಿದೆ ಸಂಸ್ಕೃತದ ವಿಚಾರ. ಅವ್ರು ಹೇಳಿದ ಫಾರ್ಮು 3000 ವರ್ಷ ಹಳೇದಿರ್ಬೋದು, ಅವ್ರ ಉದಾಹರಣೆಗಳು ಸ್ವಲ್ಪ ಹಳೇದಿರ್ಬೋದು, ಆದ್ರೆ ವಿಚಾರದಲ್ಲಿ ಯಾವ ಹಳತಿದೆ ಅದ್ರಲ್ಲಿ? ನಿತ್ಯ ನೂತನವಾಗಿರುವಂತ ವಿಚಾರವನ್ನ ಈ ಸಂಸ್ಕೃತದವ್ರು ಏನೋ ಗೊಡ್ಡು ಸಾಂಪ್ರದಾಯಿಕರು ಹಳೆ ಕಾಲದವರು ಮಾತಾಡ್ತಾರಲ್ಲ, ಯಾಕಾಗಿ ಮಾತಾಡ್ತಾರೆ ಅನ್ನೋದು ನನಗೆ ಇನ್ನೂ ಒಂದು ಬಹಳ ಗೊಂದಲದ ಪ್ರಶ್ನೆಯಾಗಿದೆ. ಇವುಗಳನ್ನ ದಾಟಿಸ್ಬೇಕು. ಈ ರೀತಿ ಅಸುರರು ರಾಕ್ಷಸರು ಬರ್ತಾರೆ ನಮ್ಮ ಮೇಲೆ, ಅವ್ರನ್ನ ಎದುರಿಸ್ಬೇಕು. ಎದುರಿಸಿ ಈ ಸಂಸ್ಕೃತಿಯ ಒಟ್ಟು ಪರಂಪರೆ ಯಾವುದು ಗುರು ಪರಂಪರೆಯ ಜೊತೆಗೆ ಹೊಂದಾಣಿಕೆ ಹಾಕೊಂಡಿದೆ, ಇದನ್ನ ನಾವು ಮತ್ತಷ್ಟು ಶ್ರೀಮಂತ ಮಾಡ್ಬೇಕು. ಗಟ್ಟಿಗೊಳಿಸೋದಲ್ಲ, ಶ್ರೀಮಂತ ಮಾಡ್ಬೇಕು. ಅದು ಗಟ್ಟಿಯಾಗೇ ಇದೆ, ಅದ್ರ ಬುನಾದಿ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ. ನಿಮ್ಮ ತರದವ್ರಿಗೆ ಅದು ಕಾಯ್ಬೇಕಾಗಿಲ್ಲ. ಅಷ್ಟು ಫೌಂಡೇಶನ್ ನಮ್ಮ ಇನ್ನೂ ಪೂರ್ವಜರು ಮಾಡಿಟ್ಬಿಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಶ್ರೀಮಂತ ಮಾಡ್ಬೇಕು, ಸುಂದರ ಮಾಡ್ಬೇಕು. ಇದರ ಲಾಭವನ್ನ ಜಗತ್ತಿಗೆ ತಲುಪಿಸೋದು ಹೇಗೆ ಅನ್ನೋ ದೃಷ್ಟಿಯಿಂದ ಪ್ರಶ್ನೆಗಳನ್ನ ಕೇಳ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ಇದು ಸಂಸ್ಕೃತಿ ಪರಂಪರೆ. ನಾವು ಸಂಸ್ಕೃತ ಓದಿಲ್ಲ, ನಾವುಗಳು ಸಂಸ್ಕೃತ ಜ್ಞಾನ ಪರಂಪರೆಯನ್ನ ಜಗತ್ತಿಗೆ ತರೋದಕ್ಕೆ ನಾವೇನ್ ಕೆಲಸ ಮಾಡ್ಬೇಕು ಅಂತ ನಮ್ಗೆ ಕೇಳ್ಕೊಳ್ಳೋ ಪ್ರಶ್ನೆ. ಸಂಸ್ಕೃತ ಶಾಸ್ತ್ರ ಪರಂಪರೆಯವರು ತಾವು ಹೇಗೆ ವಿಭಿನ್ನ ಬೇರೆ ಬೇರೆ ಜ್ಞಾನ ಪರಂಪರೆ ಜೊತೆ ಅನುಸಂಧಾನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಕೇಳ್ಕೊಂಡು ಅವರವರ ಬುನಾದಿಯ ಮೇಲೆ ಗಟ್ಟಿ ನಿಂತು ಒಟ್ಟಿಗೆ ಸೇರಿ, ಅಂದ್ರೆ ಅರ್ಧನಾರೀಶ್ವರರಾಗಿ ಸಂಸ್ಕೃತ ಮತ್ತು ಆಧುನಿಕ ಪರಂಪರೆಗಳು ಎರಡು ಒಟ್ಟಿಗೆ ಭಾರತೀಯರಲ್ಲಿ ಸೇರಿ ಇವತ್ತು ಭಾರತೀಯರಿಗೆ ಜಗತ್ತಿಗೆ ಜ್ಞಾನ ಆನಂದ ಇದನ್ನು ಕೊಡುವಂತ ಕಾಲ. ಇದಕ್ಕೆ ಒಂದು ಕಡೆ ನಮ್ಗೆ ಗುರು ಪರಂಪರೆಯ ಋಣ ಇದೆ, ಅದನ್ನು ತೀರ್ಸಕ್ಕೋಸ್ಕರ ನಾವು ವೈಶಾಖ ಮಾಸ ಶುಕ್ಲ ಪಕ್ಷದ ಈ ಕಾಲಘಟ್ಟವನ್ನ ನಮ್ಮ ಋಣ ಸಂದಾಯ ಮಾಡೋದಿಕ್ಕೆ, ನಮ್ಮ ಋಣವನ್ನ ಜ್ಞಾಪಿಸ್ಕೊಳ್ಳಕ್ಕೆ, ಅದು ಪಿತೃಗಳ ಋಣ ಇರ್ಬೋದು, ಗುರುಗಳ ಋಣ ಇರ್ಬೋದು, ಅದನ್ನ ನೆನಪಿಸ್ಕೊಳ್ಳೋದಕ್ಕೆ ನಾವು ಪ್ರತಿ ವರ್ಷ ಮುಂದುವರಿಸಬೇಕು. ಇನ್ನೂ ಅನುಚಾನವಾಗಿ ನಾವು ಬೆಳೆಸಿ ಇದನ್ನ ದೇಶದಾದ್ಯಂತ ಯಾರ್ಯಾರು ನಮ್ಮ ಪರಂಪರೆಯ ಬಗ್ಗೆ ಶ್ರದ್ಧೆ ಇದೆ, ಯಾರು ಅನುಷ್ಠಾನ ಪೂರ್ವಕವಾಗಿ ಇದನ್ನ ಮುಂದುವರಿಸಬೇಕು ಅನ್ಕೋತಾರೆ, ಅವರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು. ಇದಕ್ಕೆ ನನ್ನ ಸಹಕಾರ ಅಂತೂ ಯಾವಾಗಲೂ ಇರುತ್ತೆ. ಆಚಾರ್ಯರ ಆಶೀರ್ವಾದದಿಂದ ನಾವು ಇದನ್ನ ಮುಂದೆ ತಗೊಂಡೋಗೋಣ ಅಂತ ಹೇಳ್ತಾ ನನ್ನ ಸಣ್ಣ ನನಗೇನ್ ಅನ್ಸಿದೆಯೋ ಅದನ್ನ ಹೇಳಿದ್ದೀನಿ. ಇದ್ರಲ್ಲಿ ಎಷ್ಟು ಸೂಕ್ತವಾಗಿದೆಯೋ ಇಲ್ಲಿ ಎಷ್ಟು ಸೂಕ್ತವಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಉಳಿದಿದ್ದನ್ನ ನೀವು ತೀರ್ಮಾನ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು. ತುಂಬಾ ಸೂಕ್ತವಾಗಿ ಸಂಸ್ಕೃತಿ ಒಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಎಂಬುದನ್ನ ಚೈತ್ರ ಅವರು ತಿಳಿಸಿಕೊಟ್ಟಿದ್ದಾರೆ. ಈ ಪಕ್ಷದಲ್ಲಿ ಅನೇಕ ಉಪನ್ಯಾಸಗಳನ್ನ ಆಯೋಜಿಸಲಾಗಿತ್ತು ಮತ್ತು ಅನೇಕ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ಗುರುಕುಲದ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರು, ಪೂರ್ವ ಛಾತ್ರರು ಭಾಗವಹಿಸಿದ್ರು. ಅವರ ಪರವಾಗಿ ಡಾಕ್ಟರ್ ಸುರೇಶ್ ರವರು ತಮ್ಮ ಅನುಭವವನ್ನ ಹಂಚಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಸಂಸ್ಕೃತಿ ಪಕ್ಷಾಚರಣೆಯ ನಿಮಿತ್ತವಾಗಿ 4 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೊಂದು ಕ್ರಿಯೇಟಿವ್ ಮತ್ತು ಫ್ಯೂಚರಿಸ್ಟಿಕ್ ಕಾನ್ಸೆಪ್ಟ್ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈಗಿನ ಪ್ರಸಕ್ತ ಸಂದರ್ಭದಲ್ಲಿ ಎಲ್ಲ ಮತಗಳು, ಅದು ಬಸವ, ಸಿಖ್, ಜೈನ, ಬೌದ್ಧ, ಈ ರೀತಿ ಇವೆಲ್ಲವೂ ಕೂಡ ಹಿಂದೂ ವೃಕ್ಷದಿಂದ ಒಂದೊಂದಾಗಿ ತಮ್ಮದೇ ಆದಂತಹ ಅಸ್ತಿತ್ವವನ್ನ ಕಂಡುಕೊಳ್ಳಲಿಕ್ಕೆ ಅಥವಾ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಈ ಸಂದಿಗ್ಧ ಕಾಲದಲ್ಲಿ ಎಲ್ಲವನ್ನು ಸೇರಿಸುವಂತಹ, ಸಮನ್ವಯ ಮಾಡುವಂತಹ ಈ ಚಿಂತನೆ ಇದು ಅತ್ಯಂತ ವಿಶಿಷ್ಟವಾದದ್ದು. ಇದರಲ್ಲಿ ಈ 15 ದಿನಗಳ ಈ ಪಕ್ಷದ ಆಚರಣೆಯಲ್ಲಿ ಮಧ್ವಾಚಾರ್ಯರಾಗಿರ್ಬೋದು ಅಥವಾ ಜೈನ, ಬೌದ್ಧ, ಸಿಖ್ಖರು ಇವರನ್ನ ಎಲ್ಲರನ್ನೂ ಸೇರಿಸಿಕೊಂಡು 15 ದಿನಗಳು ಕಾಲ ಮುಂದಿನ ಸಂದರ್ಭದಲ್ಲಿ ಪ್ರತಿಯೊಂದು ದಿನವೂ ಆಯಾ ಮತದ ಅಥವಾ ರಿಲಿಜಿಯನ್ ಅಥವಾ ಸಂಸ್ಕೃತಿ ಅಂತ ಏನ್ ಹೇಳ್ತೇವೆ ಅವುಗಳ ಪ್ರಮುಖರು ಅಥವಾ ಹಿರಿಯರು ಬಂದು ಇಲ್ಲಿ ತಮ್ಮ ವಿಚಾರವನ್ನ ಮಂಡಿಸುವಂತೆ ಆದ್ರೆ ಇನ್ನೂ ಹೆಚ್ಚು ಇದಕ್ಕೆ ಅರ್ಥ ಮತ್ತು ವ್ಯಾಪ್ತಿ ಸಿಗ್ತದೆ ಅಂತ ಭಾವಿಸ್ತೇನೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಸಮಾನತೆ.
ಎಲ್ಲಿಯವರೆಗೆ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಈ ಸಮಾನತೆಯ ಅಂಶ ಹೆಚ್ಚಾಗಿತ್ತು ಅಲ್ಲಿಯವರೆಗೆ ಒಡಕುಗಳು ಕಡಿಮೆ ಆಗಿತ್ತು ಅಂತ ಹೇಳಿ ಎಲ್ಲ ಇತಿಹಾಸಕಾರರ ಒಮ್ಮತದ ಅಭಿಪ್ರಾಯ. ಈ ಸಮಾನತೆಯನ್ನ ಸಾಧಿಸ್ಲಿಕ್ಕೆ ಇದೊಂದು ಅತ್ಯಂತ ಪ್ರಮುಖವಾದಂತಹ ವೇದಿಕೆ ಅಂತ ಆದ್ರೂ ಎಲ್ರೂ ಭಾವಿಸ್ಬೋದು. ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಈಗಿನ ಪ್ರಸಕ್ತ ಸಂದರ್ಭದಲ್ಲಿ ಇಡೀ ಭೂಮಂಡಲದಲ್ಲಿಯೇ ಎರಡು ರೀತಿಯ ರಿಲಿಜಿಯನ್ಸ್ ಅಂತ ಕರಿಬಹುದು. ಒಂದು ಟಾಲರೆಂಟ್ ರಿಲಿಜಿಯನ್ಸ್, ಉದಾಹರಣೆಗೆ ಹಿಂದೂ, ಬೌದ್ಧ, ಸಿಖ್, ಜೈನ ಇವೆಲ್ಲವೂ ಕೂಡ ಟಾಲರೆಂಟ್, ಪರಧರ್ಮ ಸಹಿಷ್ಣುತೆಯನ್ನ ಹೇಳುತ್ತದೆ. ಸ್ವಧರ್ಮ ನಿಷ್ಠೆಯ ಜೊತೆಗೆ ಪರಧರ್ಮ ಸಹಿಷ್ಣುತೆಯನ್ನು ಹೇಳುತ್ತದೆ. ಆದ್ರೆ ಇಂಟಾಲರೆಂಟ್ ರಿಲಿಜಿಯನ್ಸ್, ಎರಡು ಪ್ರಧಾನವಾದಂತಹ ಇಂಟಾಲರೆಂಟ್ ರಿಲಿಜಿಯನ್ಸ್ ಇದೆ. ಇವುಗಳ ಮಧ್ಯದಲ್ಲಿ ಅಥವಾ ಇವುಗಳ ಜೊತೆಗೆ ಹೋರಾಡ್ಲಿಕ್ಕೆ ಈ ಟಾಲರೆಂಟ್ ರಿಲಿಜಿಯನ್ಸ್ ಸೇರ್ಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಮತ ಪಂಥಗಳಿದ್ರೂ ಕೂಡ ಅದೆಲ್ಲವನ್ನೂ ಸೇರಿಸ್ಲಿಕ್ಕೆ RSS ಒಂದು ಪ್ರಧಾನವಾದಂತಹ ವೇದಿಕೆ ಆಗ್ತದೆ. ಇದನ್ನ ಮುಂದಿನ ಹಂತಕ್ಕೆ ಕೊಂಡು ಹೋಗ್ಲಿಕ್ಕೆ ಕನ್ನಡಕ್ಕಿಂತ ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆಯನ್ನ ಸೇರಿಸಿಕೊಂಡು ಇದರ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ಬಹುದು ಅಂತನೂ ಯೋಚನೆ ಮಾಡಬಹುದು. ಸೊ ಈ ಸಮನ್ವಯ ಸೂತ್ರದ ಅಡಿಯಲ್ಲಿ ಸಮಾನತೆಯನ್ನೇ ಪ್ರಧಾನವಾಗಿ ಸಾರುತ್ತಾ ಎಲ್ಲ ಹಿರಿಯರು, ಅವತಾರ ಪುರುಷರಿಂದ ಹಿಡಿದು ಅವತಾರದವರೆಗೆ ಅಥವಾ ಅವತಾರದಿಂದ ಹಿಡಿದು ನರಸಿಂಹ ಅವತಾರದಿಂದ ಹಿಡಿದು ಅವತಾರ ಪುರುಷರವರೆಗೆ ಎಲ್ಲರೂ ಕೂಡ ಇಲ್ಲಿ ಈ ಪಕ್ಷದಲ್ಲಿ ಸೇರಿಸ್ಕೊಳ್ಪಡ್ತಾರೆ ಅಥವಾ ಅವರ ಬಗ್ಗೆ ಚಿಂತನೆಗಳಾಗ್ತದೆ ಅಂದ್ರೆ ಅದು ಇನ್ನೂ ಅರ್ಥಪೂರ್ಣವಾಗಿರುತ್ತದೆ. ಈ ರೀತಿ ಅರ್ಥಪೂರ್ಣ, ಕ್ರಿಯೇಟಿವ್ ಮತ್ತು ಫ್ಯೂಚರಿಸ್ಟಿಕ್. ಈಗ ದ ಕ್ವೆಶ್ಚನ್ ಈಸ್ ಸರ್ವೈವಲ್. ಈ ಸರ್ವೈವಲ್ ಕ್ವೆಶ್ಚನ್ ಇದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಸಮನ್ವಯ ಒಂದೇ ಮಾಧ್ಯಮ. ಈ ಸಮನ್ವಯ ಅನ್ನುವಂಥದ್ದು ಸಮಾನತೆಯ ಮೂಲಕವೇ ಸಾಧ್ಯ ಆಗ್ತದೆ ಅಂತ ಹೇಳಿ ಅದು ಸಾಧನೆ ಮಾಡುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಅದರ ಸಂಘದ ಎಲ್ಲ ಸಂಸ್ಥೆಗಳು ಅವುಗಳು ಸೇರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದ್ರ ಬಗ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಡಾಕ್ಟರ್ ಸುರೇಶ್ ರವರು ವೇದ ವಿಜ್ಞಾನ ಗುರುಕುಲದ ಮೊದಲನೇ ಗಣದ ವಿದ್ಯಾರ್ಥಿ. ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಗುರುಕುಲದ ವಿದ್ಯಾರ್ಥಿಗಳ ಪರವಾಗಿ ಭೋಜರಾಜ ಕೊನೆಯ ವರ್ಷದ ವಿದ್ಯಾರ್ಥಿ, ಇವನು ತನ್ನ ಅಭಿಪ್ರಾಯವನ್ನ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಂಸ್ಕೃತಿ ಪಕ್ಷಾಚರಣೆಯ ಅಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವನ್ನು ವಹಿಸಿದ್ದೆ. ಪ್ರಮುಖವಾಗಿ ಇಲ್ಲಿ ಈ ಪಕ್ಷದಲ್ಲಿ ಇರುವಂತಹ ಎಲ್ಲ ಮಹಾತ್ಮರ, ಅವತಾರ ಪುರುಷರ ಜಯಂತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಭಾಗವಹಿಸಿದ್ರಿಂದ ಅವರ ಎಲ್ಲ ತತ್ವಗಳನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲಿಕ್ಕೆ ಅವಕಾಶ ಆಯಿತು. ಪರಂಪರೆ ಸ್ಮರಣೆಯಿಂದ ನಮಗೆ ಆಗುವಂತಹ ಮುಖ್ಯ ಉಪಯೋಗ ಅಂತಂದ್ರೆ ಅವರು ಕಂಡುಕೊಂಡಂತಹ ಸತ್ಯಗಳನ್ನ ನಾವು ಮರಳಿ ಸ್ಮರಿಸುತ್ತೇವೆ. ಎಲ್ಲರಿಗೂ ಕೂಡ ಒಂದೇ ತರನಾದಂತಹ ಸಾಮರ್ಥ್ಯ ಇರೋದಿಲ್ಲ. ಆದರೆ ಆಯಾ ದಾರ್ಶನಿಕರು ತಾವು ವೇದಗಳಿಂದ, ಪರಂಪರೆಯಿಂದ ಕಂಡುಕೊಂಡಂತಹ ಸತ್ಯವನ್ನ ತಮ್ಮದೇ ಆದ ಶೈಲಿಯಲ್ಲಿ ಜನರಿಗೆ ತಿಳಿಸಿರ್ತಾರೆ. ನಾವು ಅವರ ಜಯಂತಿಯ ದಿನ ಆಯಾ ಉಪದೇಶಗಳನ್ನ ಅಥವಾ ಅವರ ಸಂದೇಶವನ್ನು ಸ್ಮರಿಸಿದಾಗ ಈಗಿನ ಕಾಲಘಟ್ಟಕ್ಕೂ ಅದರ ಅನ್ವಯ ಹೇಗೆ ಅಂತ ವಿಚಾರ ಮಾಡಿ ನಮ್ಮ ಈಗಿನ ಸ್ತರವನ್ನ ಪ್ರಗತಿಗೊಳಿಸ್ಕೋಬಹುದು. ಈ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ನನಗೆ ಬಹಳ ಉಪಯೋಗ ಆಗಿತ್ತು. ಧನ್ಯವಾದ. ಈಗ ಸಮಾರೋಪ ಭಾಷಣವನ್ನ ಮಾಡಬೇಕಾಗಿ ಪ್ರೊಫೆಸರ್ ರಾಮಚಂದ್ರ ಭಟ್ ಕೋಟೆ ಮನೆಯವರಲ್ಲಿ ಕೇಳ್ಕೊಳ್ತೇನೆ. ಅವರೇ ಈ ಪರಿಕಲ್ಪನೆಯನ್ನ ರೂಪಿಸಿದಂತವರು, ಹಾಗೆ ಈ ಪರಿಕಲ್ಪನೆಯ ಬಗ್ಗೆ ಅವರೇ ಹೆಚ್ಚು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ. ಹಾಗೆ ಆ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನ ಆಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಸಾ ಪ್ರಥಮಾ ಸಂಸ್ಕೃತಿ ವಿಶ್ವವಾರ. ಶುಕ್ಲಯಜುರ್ವೇದ ಸಪ್ತಮಾಧ್ಯಾಯ
ಚತುರ್ದಶಃ ಮಂತ್ರ. ಸಂಸ್ಕೃತ ಸಂಸ್ಕೃತಿ ಇದೆರಡರ ಅಂತರ ಆಶಯವನ್ನ ಈ ಕಾಲಕ್ಕೆ ಉಚಿತವಾಗಿ ಚೆನ್ನಾಗಿ ಅರ್ಥೈಸಿಕೊಂಡು ನಮ್ಮ ಗುರುಕುಲ ವಿಶಾಲ ಪರಿವಾರದ ಜಿಜ್ಞಾಸುಗಳು, ಆಚಾರ್ಯರುಗಳು, ಅಂತೆವಾಸಿಗಳು ಬಹಳ ಸ್ಪಷ್ಟಪಡಿಸಿದ್ದಾರೆ. ಈ ಕೊನೆಯ ದಿನ ಇದು ಈ ಪಕ್ಷದಲ್ಲಿ ಸಾರ ಸರ್ವಸ್ವವನ್ನ ಸುಂದರವಾಗಿ ಒಂದು ಮಣಿಹಾರದಂತೆ ಹೆಣೆದು ಇಟ್ಟಿದ್ದೀರಿ. ಕೊನೆಯದಾಗಿ ಕೆಲವು ಬಿಂದುಗಳನ್ನು ನಾನು ಸ್ಪಷ್ಟಪಡಿಸಿಕೊಳ್ಳುವ ಯತ್ನದಲ್ಲಿದ್ದೇನೆ. ಸಂಸ್ಕೃತ ಅನ್ನೋ ಪದವೂ ಕೂಡ ಅನೇಕ ಕಾರಣಗಳಿಂದ ಕಾಲ ಕಳೆದಂತೆ ಹಿಚಕಲ್ಪಟ್ಟಿದೆ. ಅತ್ಯಂತ ಸಣ್ಣ ಅರ್ಥದಲ್ಲಿ ಸಂವಹನ ಮಾಧ್ಯಮದ ಭಾಷೆ ಎಂಬ ಅರ್ಥದಲ್ಲಿ ಅದು ಬಹಳ ಹಿಚಕಲ್ಪಡ್ತು. ಹಾಗೆಯೇ ಸಂಸ್ಕೃತಿ ಅನ್ನೋ ಪದವು ಸಾಕಷ್ಟು ವಿದ್ವದ್ವಲಯ, ನಾಟ್ಯ ವಲಯ, ಮನೋರಂಜಕ ವಲಯ, ಈ ವಲಯದಲ್ಲಿ ಸಿಕ್ಕಿಕೊಂಡು ಅದರೊಳಗಿರುವ ಮನಸ್ಸಂಸ್ಕಾರದ ಭಾಗ ಲುಪ್ತವಾಗಿ ಅದು ಕೂಡ ಆ ಪದ ಸಾಧಾರಣ ಅರ್ಥದಲ್ಲಿ ಸಂಕುಚಿತವಾಯಿತು. ಇದು ಭಾಷಾಶಾಸ್ತ್ರೀಯ ಸಮಸ್ಯೆ ಕೂಡ ಹೌದು. ಅನೇಕ ಪದಗಳು ಅವು ಕಾಲಾಂತರದಲ್ಲಿ ಅರ್ಥವನ್ನ ಕಳ್ಕೊಳ್ತವೆ, ವ್ಯಾಪ್ತಿ ಸಂಕೋಚಗೊಳ್ತದೆ, ಅಥವಾ ಅತಿ ವ್ಯಾಪ್ತಿ ಆಗುತ್ತೆ, ಇಲ್ಲ ಅವ್ಯಾಪ್ತಿಯಲ್ಲಿ ಸಂಕುಚಿತವಾಗುತ್ತೆ. ಹೀಗಾಗಿ ಈ ಎರಡನ್ನ ನಾವು ಸರಿಯಾಗಿ ಜನಕ್ಕೆ ಮುಟ್ಟಿಸುವ ಅವಶ್ಯಕತೆ ಅನ್ನೋದು ಇದ್ದೇ ಇತ್ತು. ಹಾಗಾಗಿ ಅದನ್ನು ಹೇಗೆ ಮಾಡಬಹುದು ಅನ್ನೋ ಪ್ರಶ್ನೆ ಬಂದಾಗ ಈ ವಾಕ್ಯ ಮೊದಲು ಸಿಕ್ತು ನಮಗೆ. ವೇದ ಮೂಲದಿಂದ ನಾವು ವೇದ ವಿಜ್ಞಾನ ಗುರುಕುಲದವರಾದ್ರಿಂದ ಅದೇ ನಮಗೆ ಗೋಮುಖದ ಪಾವನತಮ ಗಂಗಾ, ಅಲ್ಲಿಂದ ಹುಡುಕ್ತಾ ಬರ್ತೇವೆ, ನಾವು ಸಂಶೋಧನೆ ಮಾಡ್ತಾ ಬರ್ತೇವೆ. ಅಲ್ಲಿಂದ ಸೂತ್ರ ಸಾಹಿತ್ಯಕ್ಕೆ ಬರ್ತೇವೆ, ಭಾಷ್ಯಗಳು, ವಾರ್ತಿಕಗಳು, ಕಾರಿಕೆಗಳು, ಹಾಗೇನೆ ಅಲ್ಲಿಂದ ಪ್ರಕರಣ ಗ್ರಂಥಗಳು, ವಾದ ಗ್ರಂಥಗಳು, ಅಲ್ಲಿಂದ ಮುಂದೆ ಗದ್ಯ ಪದ್ಯ, ನಾಟಕಾದಿ ವಾಂಗ್ಮಯಗಳು. ಹೀಗೆ ನಮ್ಮ ದೇಶದ ಸಂಸ್ಕೃತದ ಪ್ರವಾಹ ಹರಿದು ಬಂದಿದೆ. ಹೀಗಾಗಿ ಈ ವಾಕ್ಯವೇ ಇದು ವಿಶ್ವವ್ಯಾಪ್ತಿಯನ್ನ ಮತ್ತು ಋಷಿಮೂಲದ ಚಿಂತನೆಯನ್ನು ನಮಗೆ ಪರಿಚಯಿಸ್ತದೆ. ಶುಕ್ಲ ಯಜುರ್ವೇದ ಈ ವಾಕ್ಯ ಇದು ಸೃಷ್ಟಿ ಅನಾದಿ ಕಾಲದಿಂದ ಋಷಿಮೂಲದಿಂದ ಹರಿದು ಬಂದಂತ ವಿಜ್ಞಾನ ಧಾರೆ ಅನ್ನೋ ಸ್ಪಷ್ಟ. ಸಂಸ್ಕೃತಿ ಇಲ್ಲಿ ಈ ಸಂಸ್ಕೃತಿ ಅನ್ನೋ ಪದಕ್ಕೆ ಸಂವಾದಿಯಾಗಿ ಸಂಸ್ಕೃತ ಇದೆ, ಸಂಸ್ಕಾರ ಇದೆ, ಸತ್ಕೃತಿ ಇದೆ, ಸತ್ಸಂಗಗಳು, ಹೀಗೆಲ್ಲ ಪದಗಳು ಸೇರ್ಕೊಂಡಿದ್ದಾರೆ. ಸತ್ ಅನ್ನುವಂಥ ಪದ ಅದು ನಿಜವಾದ ಅರ್ಥದಲ್ಲಿ ನಮ್ಮ ಆತ್ಮತತ್ವಕ್ಕೆ ಪೂರ್ಣವಾಗಿ ಜೋಡಿಸಿಕೊಂಡಂತಹ ಸಚ್ಚಿದಾನಂದ ಪದದ ಧ್ವನಿಯನ್ನ ಹೊಂದಿರುವಂತಹದ್ದು. ಸತ್ತು, ಚಿತ್ತು, ಆನಂದ ಮೂರು ಬೇರೆ ಬೇರೆ ಅಲ್ಲ ಅಂತಾನೆ ಶಂಕರರು. ಮೂರಲ್ಲೂ ಮೂರು ಸೇರ್ಕೊಂಡಿದೆ. ಸತ್ ಅಂದ್ರೆ ಚಿತ್ತು, ಆನಂದ ಸೇರ್ಕೊಳ್ಳುತ್ತೆ. ಹೀಗಿರುವಾಗ ಈ ಪದವನ್ನು ಇಷ್ಟು ಸಂಕುಚಿತಗೊಳಿಸಿ ಕೇವಲ ಮನೋರಂಜನೆ ಅಥವಾ ತಾತ್ಕಾಲಿಕವಾದ ಕೆಲವು ಸಾಮಾಜಿಕ ಸಮಸ್ಯೆಗಳು ಇಷ್ಟಕ್ಕೆ ಸೀಮಿತಗೊಳಿಸಲಿಕ್ಕೆ ಆಗೋದಿಲ್ಲ. ಪದಗಳು ಹೇಗೆ ಹಿಂಜಿಕೊಳ್ತವೆ ಅನ್ನೋದನ್ನ ಮಾತನಾಡುವಾಗ ಕೃಷ್ಣ ಹೇಳ್ತಾನೆ. ಈ ಎಲ್ಲ ಪದಗಳು ಹೀಗಿದ್ವಪ್ಪ, ಅದ್ರ ಮುಂದೆ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ ಅಂತ ಹೇಳ್ತಾರೆ. ನಷ್ಟವಾಯಿತು ಯೋಗ ಅಂತ ಹೇಳುವಾಗ
ಅನೇಕ ಕಾರಣಗಳೇನು ಅಂತ ಶಂಕರಾಚಾರ್ಯರು ತಮ್ಮ ಗೀತಾ ಭಾಷ್ಯದ ಆರಂಭದಲ್ಲಿ ಹೇಳ್ತಾರೆ. ಕಾರಣ ಏನು ಅಂತ, ವಿವೇಕ ವಿಜ್ಞಾನ ಎರಡೂ ಕೂಡ ಅದೃಶ್ಯವಾಗ್ತಾ ಬಂತು. ಮನುಷ್ಯನ ಮನಸ್ಸು ಸಾಧನೆಗಿಂತ ತುರ್ತು ಸಿದ್ಧಿ ಕಡೆಗೆ ಹಪಾಪಿಸುವಾಗ, ಸಿದ್ಧಿ ಇಲ್ಲದೆ ಪ್ರಸಿದ್ಧಿಯ ಕಡೆಗೆ ರಭಸದ ಓಟ ಶುರುವಾದಾಗ, ಮಹಾಭಾರತ ಕಾಲದಿಂದ ಮುಂದೆ ಅದಕ್ಕಿಂತ ಪೂರ್ವದಲ್ಲಿನೂ ಕೂಡ ವಿವೇಕ ವಿಜ್ಞಾನ ಅದೃಶ್ಯವಾಗಿದೆ. ಅದರ ಲಕ್ಷಣ ಸ್ವಲ್ಪ ಹೊತ್ತಿಗೆ ನಾವು ರಾಮಾಯಣದಲ್ಲೂ ಕಾಣ್ತೇವೆ. ಅಲ್ಲೇ ಇದ್ರು ವಾತಾಪಿ, ಎಲ್ಲಿ ಹೋದರು, ಅಲ್ಲೇ ಮಾರೀಚ ಮತ್ತು ಸುಬಾಹುಗಳೆಲ್ಲ ಇದ್ರು. ಇವತ್ತು ಅದು ಬಹುದೊಡ್ಡ ಬಣವಾಗಿದೆ. ಅವರು ಇದರ ಮೇಲೆ ಬಹುದೊಡ್ಡ ಕಸದ ರಾಶಿ ಹಾಕಿದ್ದಾರೆ. ಈಗ ಅದೆಲ್ಲ ತೆಗೆಯುವಂತ ಕೆಲಸ ಸಂಸ್ಕೃತವರು ಮಾಡಬೇಕು. ಆದ್ರೆ ಸಂಸ್ಕೃತದವರಿಗೆ ಆ ಶಕ್ತಿ ಇದೆಯೇ ಅನ್ನುವಾಗ ಕಡಿಮೆ ಇದೆ. ಕಾರಣ ಅಂದ್ರೆ ಸಂಸ್ಕೃತದವರು ಕೂಡ ಭಾಷೆ ಅಂತ ಒಂದು ಸಣ್ಣ ಚೌಕಟ್ಟಿನಲ್ಲಿ ಸಂವಹನ ಮಾಧ್ಯಮ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಜನ ಒಂದೊಂದು ಶಾಸ್ತ್ರ ಹೇಳ್ಕೊಂಡಿದ್ದಾರೆ, ಜೊತೆ ಆಡ್ತಿರ್ತಾರೆ. ವೇದದವರು ಜಟೆ ಘನ ಅಂತ ಆಡ್ತಿರ್ತಾರೆ. ಶಾಸ್ತ್ರದವರು ಬರೀ ವಾದ ವಿವಾದ ಅಂತ ಅಲ್ಲಿ ಖಂಡನೆ ಮಂಡನೆಯಲ್ಲಿ ರತಿ ಅವರಿಗೆ. ಹೀಗೆಲ್ಲ ಎಲ್ಲ ಕಾರಣಕ್ಕಾಗಿ ಬಹಳ ಕಾರಣಗಳಿಂದ ಕಸರಾಶಿ ದೊಡ್ಡದಾಗಿರೋದು ಹೌದು. ಆದ್ರೆ ನಾವು ಸಂಘಟನೆ ಒಳಗಡೆಗೆ ಹೊಸ ದೃಷ್ಟಿ, ಹೊಸ ಸೃಷ್ಟಿಯೊಂದಿಗೆ ಹೊರಡುವವರು, ಅಪಾಯವನ್ನೇ ಉಪಾಯವಾಗಿ ಸ್ವೀಕರಿಸಿ ಮುನ್ನಡೆಯುವವರು ನಾವು ಅಂತ ತರಬೇತಿ ಉಳ್ಳ ಜನ ಸಂಘದಲ್ಲಿ. ಹಾಗಾಗಿ ಗುರುಕುಲದ ಮೂಲಕ ಇಂಥ ಒಂದು ಕಾರ್ಯವನ್ನು ಎತ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಈ ಮಣಿಹಾರವನ್ನ ಪೋಣಿಸುವ ಹಿನ್ನೆಲೆಯಲ್ಲಿ ಮಣಿಯಂತೂ ಇನ್ನೂ ಒಂದಷ್ಟು ಒಳಗೆ ಇದೆ, ಆದರೂ ಕೂಡ ತೆಗೆದುಕೊಳ್ತಾ ಹೋಗೋದು, ಚಿಕ್ಕ ಮಣಿಗಳನ್ನೆಲ್ಲ ಹಾರಲಾಗಿ ಜೋಡಿಸೋದು. ಆ ಅರ್ಥದಲ್ಲಿ ಈ ಒಂದೇ ಪಕ್ಷದಲ್ಲಿ ಇಷ್ಟೆಲ್ಲ ಮಹಾತ್ಮರ ಸ್ಮರಣೆ ಇರುವಾಗ ಅದನ್ನೆಲ್ಲವನ್ನು ಜೋಡಿಸ್ತಾ ಬಂದ್ವಿ. ಅವರ ಜೀವನ ಸಂದೇಶವನ್ನ ಅರ್ಥ ಮಾಡಿಕೊಳ್ಳುವ ಅಧ್ಯಯನ ರೂಪದಲ್ಲಿ ಈ ಪಕ್ಷವನ್ನ ತೆಗೆದುಕೊಂಡ್ವಿ. ಸಂಸ್ಕೃತಿ. ಹೀಗಾಗಿ ಸಂಸ್ಕೃತಕ್ಕೂ ವಿಶಾಲ ಅರ್ಥ ಸಿಕ್ಕಿಬಿಟ್ಟಿದೆ ನಮಗೆ. ಅದಕ್ಕಾಗಿ ಆರಂಭದಲ್ಲಿ ಭರತ ಮುನಿಗಳ ಮಾತನ್ನ ಉದಾಹರಿಸಿ, ಸಂಸ್ಕಾರ ಗುಣ ಸಂಯುಕ್ತವಾದದ್ದು, ಅದು ಸಮ್ಯಕ್ ಜ್ಞಾನ ಪ್ರಕಾಶಿತ. ಈ ರೀತಿಯಲ್ಲಿ ಸಂಸ್ಕೃತಕ್ಕೂ ನಿಜವಾದ ಅರ್ಥವನ್ನು ಮುಂದಿಡ್ಲಿಕ್ಕಾಗಿದೆ ನಮಗೆ. ಹೀಗಾಗಿ ಸಂಸ್ಕೃತ ಅಂದ್ರೆ ಏನು ಅಂತ ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಪಕ್ಷದ ಜಿಜ್ಞಾಸೆಯಲ್ಲಿ ಜ್ಞಾನಸತ್ತಲ್ಲಿ ಪಾಲ್ಗೊಂಡವರಿಗೆ ಒಂದು ಉಳಿಯೋದಿಲ್ಲ. ಅವರು ಸಂಸ್ಕೃತವನ್ನು ನಿಜವಾದ ಅರ್ಥ ಸಂಸ್ಕೃತವಾಗಿ ಸ್ವೀಕರಿಸ್ತಾರೆ. ಈಗ ಇನ್ನು ಸಂಸ್ಕೃತಿಯನ್ನು ಕೂಡ ಇದಕ್ಕೆ ಇರುವ ಈ ವೈಜ್ಞಾನಿಕ ವಿವೇಕಪೂರ್ಣ ಅರ್ಥ, ವಿವೇಕ ವಿಜ್ಞಾನ ಅಂತ ಹೇಳಿದ್ನಲ್ಲ ನಾನು, ಅದೆರಡು ಕೊರತೆ ಆದಾಗ ಭಾಷೆಯ ಅರ್ಥವೂ ಸೊರಗತ್ತೆ, ಭಾವವೂ ಕೂಡ ನಿಷೇಧಾತ್ಮಕವಾಗುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಕ್ಷೀಣತೆ ಬರ್ತದೆ. ಅಂತಿಮವಾಗಿ ಜ್ಞಾನ ಪ್ರಕಾಶ ಅದು ಜ್ಯೋತಿಯಾಗಿ ಇರೋದಿಲ್ಲ. ಅಲ್ಲಿ ಋಷಿಗಳು ಹಚ್ಚಿದಂತಹ ಆ ದೀಪ ಏನಿದೆ ಗರ್ಭಗುಡಿಯಲ್ಲಿ, ಅದು ಇಲ್ಲ ಎಣ್ಣೆ ಕಡಿಮೆ ಆಗುತ್ತೆ, ಇಲ್ಲ ಗಾಳಿ ಬಂದು ಸ್ವಲ್ಪ ಮಟ್ಟಿಗೆ ನೊಂದು ಹೋಗ್ಬೋದು, ಅಥವಾ ಅಲ್ಲಿ ಆ ಉರಿಯುವ ದೀಪದ ಒಳಗೇನೆ ಕಿಟ್ಟ ಅದು ಬೆಳೆದು ಪ್ರಕಾಶ ಕಡಿಮೆ ಆಗಬಹುದು. ಇದೆಲ್ಲ ಆಗಿದೆ. ಆದ್ದರಿಂದ ಈಗ ನಾವು ಹೊಸ ದೃಷ್ಟಿಯಲ್ಲಿ ಕೊಳವೆ ಎದ್ದು ಮುಂದಿನ ಕಾಲಕ್ಕೆ ಸಿದ್ಧ ಆಗ್ಬೇಕು. ಈ ಅರ್ಥದಲ್ಲಿ ಇನ್ನು ಜೋಡಣೆ ಮಾಡ್ಬೇಕಾದ ಇಷ್ಟೇ ಉಳಿದಿರೋದು. ನಾನಂತೂ ಈ ಪಕ್ಷದಲ್ಲಿ ಈ ಸಮನ್ವಯದ ಒಂದು ಸಣ್ಣ ಒಳ ತಪಸ್ಸನ್ನ ಮಾಡ್ಲಿಕ್ಕಾಯ್ತು. ಕಾರಣ ಅಂದ್ರೆ ನನಗೆ ಈ ಜೈನ ಸಂಪ್ರದಾಯದಲ್ಲಿ ವಿನಮ್ರ ಸಾಧಕರಾದಂತಹ ನನ್ನ ಒಬ್ಬರು ಆತ್ಮೀಯರು ಭಾರತೀಯ ಶಿಕ್ಷಣ ಮಂಡಲದಲ್ಲಿ ನಮ್ಮ ಜೊತೆಗಿದ್ದಾರೆ. ವಿನಯ ಸಾಗರ್ ಅವರು ಭೋಪಾಲದಲ್ಲಿ ಇರ್ತಾರೆ, ಗುರುಕುಲ ನಡೆಸ್ತಾರೆ. ಹಾಗೇನೆ ಸಿಖ್ ಸಂಪ್ರದಾಯದಲ್ಲಿ ಅಧ್ಯಯನ ತುಂಬಾ ಚೆನ್ನಾಗಿರುವಂಥವ್ರು ನನಗೆ ಬಹಳ ಆತ್ಮೀಯರು, ಜಗನ್ಮಾನ್ಯ ಸಂಸ್ಕೃತ ವಿದ್ವಾಂಸರು ಹೌದವರು. ಆದರೆ ಅವರು ಗ್ರಂಥ ಸಾಹಿಬ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಂಥದ್ದು ಅಂಥ ಒಬ್ಬ ಗಣ್ಯರು ಕಪಿಲ್ ಕಪೂರ್ ಅವರು ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಇದ್ರು. ಹಾಗೇನೆ ಬೌದ್ಧಲ್ಲಂತೂ ಈಗ ನಮಗೆ
ನಮ್ಮ ಆನಂದ ಬಂತೆ ಅವ್ರ ಜೊತೆಗೆ ನಾವು ಮೊದಲು ಚರ್ಚೆ ಮಾಡಿದ್ವಿ. ಅವರು ಭಾರತೀಯ ಶಿಕ್ಷಣ ಮಂಡಲದ ನಮ್ಮ ಚಿಂತನ ಸತ್ರ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ ಅಲ್ಲ. ಹಾಗಾಗಿ ಈ ಪಕ್ಷದಲ್ಲಿ ಇವನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಎದ್ದು ನಾನು ಒಂದು ಕೊರತೆ ಆಗ್ಬಾರ್ದು ಅಂತ ಸಿಖ್ ಸಂಪ್ರದಾಯದ ಆ ನಾನಕ ಸಂಪ್ರದಾಯದ ಅನೇಕ ವಿಚಾರಗಳನ್ನ ಬೆಳಗ್ಗೆ 3 ಗಂಟೆಯಿಂದ ಎದ್ದು ಅಧ್ಯಯನ ಮಾಡ್ಕೊಂಡೇ ಇಲ್ಲಿ ಬಂದು ಕೂತಿದ್ದೇನೆ. ಯಾಕಂದ್ರೆ ಇವತ್ತು ಬೌದ್ಧ ಪೂರ್ಣಿಮೆ ಆದ್ರೂ ಕೂಡ ಯಾವ ಮತ ಸಂಪ್ರದಾಯಗಳು ಇವತ್ತು ಅವು ಇದ್ದದ್ರಿಂದ ಗುರು ಗೋವಿಂದ ಸಿಂಗ್ ಅಂತವ್ರ ವ್ಯಕ್ತಿಗಳು ಇದ್ದದ್ರಿಂದ ಇವತ್ತು ಉಳಿತು. ಇವತ್ತು ಕೂಡ ನಾವು ಆ ವೇದ ಪರಂಪರೆಯಲ್ಲಿ ಬಹು ದೊಡ್ಡ ರಾಶಿ ವೃತ್ತವಾಗಿದ್ರೂ ಕೂಡ ಅಷ್ಟೆಲ್ಲಾ ಕಸಕಡ್ಡಿಗಳಿದೆ ಅಂತಂದ್ರೂ ಕೂಡ ಸ್ವಚ್ಛ ಮಾಡ್ಕೊಳ್ಳುವಂತಹ ಅಂತರ್ಬಲ ವಾಹಿನಿ ನಮ್ಮ ಒಳಗಡೆ ಇದೆ. ಇದಕ್ಕೆಲ್ಲ ಈ ಎಲ್ಲಾ ಮಹಾತ್ಮರನ್ನ ನಾವು ನೆನೆಸ್ಕೊಂಡಷ್ಟು ಆ ಆತ್ಮಬಲ ಹೆಚ್ಚಿಕೊಳ್ಳುವಂತಹ ರೀತಿಯಲ್ಲಿ ಈ ಕಾರ್ಯ ಆಗಿ ವೇದ ವಿಜ್ಞಾನದ ಪ್ರಥಮ ಬ್ಯಾಚಿನವರೇ ನಮ್ಮ ಸುರೇಶ್ ಬಹಳ ವಿನಮ್ರ ಪಚಿಕರವರು ವಿಶಿಷ್ಟ ಘಟ್ಟದಲ್ಲಿ ನಮ್ಮ ಜೊತೆಗೆ ಹೀಗೆ ಅವರ ತಂದೆಯವರ ಆಸೆಯಂತೆ ಅವರು ಸೇರ್ಕೊಂಡವರು ವೇದ ವಿಜ್ಞಾನ ಗುರುಕುಲದ ಧ್ಯೇಯೋದ್ದೇಶದ ಭಾವನೆಯನ್ನ ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅವರು ಮೊದಲನೇ ನಮ್ಮ ಗಣದವರಾಗಿ ಅವರು ಇಷ್ಟು ಪಾಕಗೊಂಡು ವಿಚಾರವನ್ನು ಮಂಡಿಸಿದ್ರಲ್ಲ. ಈ ಮಣಿಹಾರಕ್ಕೆ ಒಂದು ಸುಂದರವಾದ ಜಾಜ್ವಲ್ಯಮಾನವಾದ ಮಣಿಯನ್ನು ಅವರು ಸೇರಿಸಿದ್ದಾರೆ ಇವತ್ತಿನ ದಿನ, ಕೊನೆ ದಿನ. ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಕಾಲ ಬರೋದಂತೂ ನಿಶ್ಚಿತ. ನವ ಸೂರ್ಯೋದಯವಾಗುತ್ತದೆ ಅಂತ ಹೇಳ್ಕೊಂಡೇ ನಾವು ನಿರಂತರವಾಗಿ ಪ್ರಯಾಣವನ್ನ ಮುಂದುವರಿಸೋರು ಸಂಘದವರು. ನಾವು ಆ ದೀಕ್ಷಾಬದ್ಧರು. ಆದ್ರಿಂದ ಈ ಮಣಿ ಮಾಲೆ ಸಮೃದ್ಧವಾಗಲಿ. ಮುಂದಿನ ದಿನಗಳಲ್ಲಿ ಇಂತಹ ವ್ರತವನ್ನ ದೃಢವಾಗಿ ಸ್ವೀಕರಿಸಿ ಮುನ್ನಡೆಯುವಂತಹ ತರುಣ ಗಣ ಪ್ರತಿಯೊಂದು ಗಣದಿಂದ ಈ ಗುರುಕುಲದಿಂದ ಸಮಾಜಕ್ಕೆ ಸಮರ್ಪಿತವಾಗಲಿ. ಈ ಹಂಬಲ ಇಟ್ಕೊಂಡೇ ಸಂಘದ ಹಿರಿಯರು ಶ್ರೀ ಸುವೇದಿ ಸೂನಿಯವರು, ಶ್ರೀ ಮುಕುಂದಜಿಯವರು, ಶ್ರೀ ಮುಕುಲ್ರವರು, ಸುಧೀರವರು ಎಲ್ಲ ನಮ್ಮ ಕಣ್ಮುಂದಿದ್ದಾರೆ. ಇವರೆಲ್ಲರೂ ಆ ಹಂಬಲವನ್ನ ಹೊತ್ತಿದ್ದಾರೆ ವೇದ ವಿಜ್ಞಾನ ಗುರುಕುಲದ ಬಗ್ಗೆ ಮತ್ತು ಕರ್ನಾಟಕದ ಒಟ್ಟು ಮೈತ್ರಿ ಪ್ರಬೋಧನೆಗಳ ಬಗ್ಗೆ. ಈ ಸಂದರ್ಭಕ್ಕೂ ಇದು ಶಕ್ತಿ ಕೊಡ್ಲಿ. ಮತ್ತು ಈ ವೈಶಾಖ ಶುಕ್ಲ ಇದು ಪೂರ್ಣಚಂದ್ರ ರೂಪದಲ್ಲಿ ಬೆಳಗಬೇಕು. ಸಂಸ್ಕೃತದ ಅಭಿಜಾತ ಸ್ವರೂಪಕ್ಕೆ ಶಕ್ತಿ ಬರಬೇಕು. ಅಭಿಮಾನವೂ ಹೇಗಿರ್ಬೇಕು ಅಂತ ನಾನು ಈಗಿತ್ತ ಹಿಬ್ರೂ ಉದಾಹರಣೆ ಕೊಟ್ಟೆ ಒಂದು ವಿಚಾರವನ್ನ ಜನರ ಮುಂದಿಟ್ಟಿದ್ದೀನಿ. ಹಿಬ್ರೂ ಒಂದು ಭಾಷೆಯಾಗಿ ಅದು ಉಳಿದಿರಲಿಲ್ಲ ಕೇವಲವಾಗಿ. ಅದಕ್ಕೆ ವಿವೇಕ ವಿಜ್ಞಾನದ ಜೋಡಣೆ ಮಾಡಿದ್ವಿ. 10 ಕಮಾಂಡ್ಮೆಂಟ್ಸ್ ಜೋಡಣೆ ಆಗಿತ್ತು. 10 ಕಮಾಂಡ್ಮೆಂಟ್ಸ್ ಅಂದ್ರೆ ನಮ್ಮದೇ ಯೋಗ, ನಮ್ಮದೇ ಯಮ ನಿಯಮಗಳು ಪತಂಜಲಿಗಳು ಹೇಳಿದ್ರು. ಹಾಗೆ ಅದಕ್ಕೆ ಅಂಥ ಒಂದು ಧಾರ್ಮಿಕ ಶಕ್ತಿಯ ಆವಾಹನೆಯನ್ನ ಮೋಸಸ್ಸು ತಂದದ್ರಿಂದ ಅದು ಬರೀ ಭಾಷೆಯಾಗಿ ಸಂವಹನ ಮಾಧ್ಯಮವಾಗಿ ಉಳಿದಿರಲಿಲ್ಲ. ಹಾಗಾಗಿ ಆ ಜನ ಒಂದು ರಾಷ್ಟ್ರಭಕ್ತಿಯ ಪ್ರೇರಿತರಾಗಿ ಆ ಭಾಷೆಯನ್ನ ತಂದರು. ಇವತ್ತು ಸಂಸ್ಕೃತ ಬರೀ ಭಾಷೆ ಅಲ್ಲ, ಅತಿ ಭಾಷೆ. ಗಾಥಿಕ್ನಂತ ಒಂದು ಭಾಷೆ ಯುರೋಪಿನ ಭಾಷೆಗಳಿಗೆ ಮೂಲವಾದದ್ರಲ್ಲಿ 1000 ಪದಗಳು ಸಂಸ್ಕೃತ ಸಮಾಧಿಯಾಗಿದ್ದನ್ನು ಸಂಶೋಧಕರು ತೋರಿಸಿದ್ದಾರೆ. ಭಾರತದ ಭಾಷೆಗಳಿಗೆ ಮಾತ್ರವಲ್ಲ. ಹಾಗಿರೋ ಸಂದರ್ಭದಲ್ಲಿ ವಿಶ್ವವಿಶಾಲವಾಗಿ ಇವತ್ತು ಗುರುಕುಲದ ಜೊತೆಗೆ ಸೇರ್ಕೊಂಡವರು ಸ್ಕೂಲ್ ಆಫ್ ಫಿಲಾಸಫಿಯ ಮೂಲಕ ಲಂಡನ್ ಅಲ್ಲಿದ್ದಾರೆ, ಡಬ್ಲಿನ್ನಲ್ಲಿದ್ದಾರೆ. ನಮ್ಮ ಜೊತೆಗೆ ಸಂಸ್ಕೃತ ವಾಹಿನಿಯಲ್ಲಿ ಒಂದಾಗಿದ್ದಾರೆ. ಹಾಗಿದ್ದಾಗ ಸಂಸ್ಕೃತ ಒಂದು ಭಾಷೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅತಿ ಭಾಷೆ ಅಂತ ಅದಕ್ಕಾಗಿ ಹೇಳಿದ್ದು ಭರತಮುನಿಗಳು. ಅದು ಅಭಿಜಾತ ಭಾಷೆ. ಅಭಿಜಾತ ಅನ್ನೋ ಪದವನ್ನೇ ಬಳಸಿದ್ರು ನಮ್ಮ ಮಿತ್ರರು ಚೈತ್ರರು. ಸರಿಯಾದ್ದು ಅಭಿಜಾತತೆಯನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಅಲ್ಲಿ ಶಾಸ್ತ್ರದ ವೈಜ್ಞಾನಿಕ ಅಧ್ಯಯನ ನಡೀಬೇಕು, ಸಂಶೋಧನೆ ನಡೀಬೇಕು. ಅದಕ್ಕೆ ಬೇಕಾದಂತಹ ವಿಚಾರವು ಇವತ್ತು ಪಾಥ್ಯವಾಗಿ ಅಂತಿಮ ದಿನದಲ್ಲಿ ನಮಗೆ ಚಿಂತನೆಯ ಪಾಥ್ಯವಾಗಿ ಸಿಕ್ಕಿದ್ರಿಂದ ಈ ಎಲ್ಲಾ ಬುದ್ಧಿಯನ್ನ ಎತ್ತಿಕೊಂಡು ಗಟ್ಟಿ ಹೆಜ್ಜೆ ಇಟ್ಟು ಮುನ್ನಡೆಯುವ ಶಕ್ತಿ ನಮಗೆ ಸಿಗಲಿ. ಭಾರತ ಮಾತೆ ಅಂತಹ ಆತ್ಮಬಲವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ನನ್ನ ಮಾತಿಗೆ ಓಂ ಸ್ವಸ್ತಿ. ಈ ಪಕ್ಷದಲ್ಲಿ ಸಂಸ್ಕೃತ ಸಂಸ್ಕೃತಿಯನ್ನ ಪಸರಿಸಿದ ಮಹಾತ್ಮರನ್ನ ನೆನಪಿಸಿಕೊಳ್ಳುತ್ತಾ
ಆತ್ಮಬಲವನ್ನ ಹೆಚ್ಚಿಸಿಕೊಳ್ಳೋಣ ಎಂದು ಸಂದೇಶವನ್ನ ಕೊಟ್ಟಂತಹ ಶೋಧ ಸಂಸ್ಥಾನದ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಭಟ್ರವರಲ್ಲಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಸಂಸ್ಕೃತ ಸಂಸ್ಕೃತಿ ಪಕ್ಷಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅನೇಕರು ಇದರಲ್ಲಿ ಭಾಗವಹಿಸಿ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ಈ ಒಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣರಾದಂತಹ ಜನಸೇವಾ ಟ್ರಸ್ಟ್ನ ಸದಸ್ಯರಿಗೆ, ಅದೇ ರೀತಿ ಶೋಧ ಸಂಸ್ಥಾನ ಟ್ರಸ್ಟ್ನ ಸದಸ್ಯರಿಗೆ, ಶೋಧ ಸಂಸ್ಥಾನ ಮತ್ತು ಗುರುಕುಲದ ಮಾರ್ಗದರ್ಶಕ ಮಂಡಳಿಯ ಸದಸ್ಯರುಗಳಿಗೆ ಧನ್ಯವಾದವನ್ನ ಅರ್ಪಿಸ್ತೇನೆ. ಅದೇ ರೀತಿ ಈ ಪಕ್ಷದಲ್ಲಿ ಅನೇಕರು ಉಪನ್ಯಾಸವನ್ನ ನೀಡಿದ್ದಾರೆ. ಉಪನ್ಯಾಸವನ್ನ ನೀಡಿದಂತಹ ವಿದ್ವಾಂಸರುಗಳಿಗೆ, ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆಸಕ್ತ ಜಿಜ್ಞಾಸುಗಳಿಗೆ ಧನ್ಯವಾದವನ್ನ ಅರ್ಪಿಸ್ತೇನೆ. ಈ ಪಕ್ಷದ ಸಂದೇಶವನ್ನ ಸ್ವೀಕರಿಸಿ ನಾವು ಮುನ್ನಡೆಯೋಣ ಅಂತ ಹೇಳ್ತಾ ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.